ಓವರೀಸ್ ಅನ್ನೋದು ಒಂದು ಪುಟ್ಟ ಆರ್ಗನ್, ಲೆಟ್ಸ್ ಸೇ 3 to 4 ಸೆಂಟಿಮೀಟರ್ಸ್ ಅಷ್ಟಿರುತ್ತೆ. ಒಂದು ಬಾದಾಮಿ ಗಾತ್ರದ್ದು ಅಂತ ಹೇಳ್ಬೋದು. ಬಹಳ ಸಲ ಇದೇನೋ ಸಿಂಪಲ್ ಅಸಿಡಿಟಿ ಅಂತಾನೋ ಹೊಟ್ಟೆ ನೋವು ಅಂತಾನೋ ನಿರ್ಲಕ್ಷ್ಯ ಮಾಡುವ ಚಾನ್ಸಸ್ ಇರುತ್ತೆ. ಓವರೀಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆರ್ಗನ್. ಇದು ಹಾರ್ಮೋನಲ್ ರೆಗ್ಯುಲೇಷನ್ನು ಅಥವಾ ಪ್ರತಿ ತಿಂಗಳು ಎಗ್ ರಿಲೀಸ್ ಓವ್ಯುಲೇಷನ್ ಏನಂತೀವೋ ಅದಾಗುವಂಥ ಸ್ಥಳ. ಒಂದು ಸಿಂಪ್ಟಮ್ ಬಂದರೆ ಕ್ಯಾನ್ಸರ್ ಕಡೆಗೆ ಡೈರೆಕ್ಟ್ ಮಾಡುತ್ತೆ, ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಬೇಕು, ಆ ಥರದ್ದು ಯಾವುದೂ ಸಿಂಪ್ಟಮ್ ಇಲ್ಲ. ಅದಕ್ಕೆ ಇದು ಸೈಲೆಂಟ್ ಆ್ಯಂಡ್ ಇಟ್ಸ್ ಅ ಬ್ಯಾಡ್ ಪಾರ್ಟ್. ಕ್ಯಾನ್ಸರ್ ಅಂತ ಬಂದ ತಕ್ಷಣ ವೇರಿಯಸ್ ಏಜ್ ಗ್ರೂಪ್ಸಲ್ಲಿರುತ್ತೆ, ಹಂಗಂತ ಎಂಗೇಜಲ್ಲಿ ಬರಲ್ಲ ಅಂತಲ್ಲ. ಕೆಲವು ಕ್ಯಾನ್ಸರ್, ಮೆಜಾರಿಟಿ ಆಫ್ ದ ಕ್ಯಾನ್ಸರ್ ಓವರಿಯಲ್ಲಿ ಎಪಿಥೀಲಿಯಲ್ ಕ್ಯಾನ್ಸರ್ ಅಂತೀವಿ. ಬಹಳ ಸತಿ ಏನಾಗುತ್ತೆ, ಅದು ಒಂದು ದೊಡ್ಡ ಗಡ್ಡೆ ಅವಳ ಹೊಟ್ಟೆಯಲ್ಲಿ ಇದೆ ಅನ್ನೋದೇ ಗೊತ್ತಾಗಲ್ಲ. ಎಲ್ಲೋ ಅಸಿಡಿಟಿಯಿಂದ ಹೊಟ್ಟೆ ತುಂಬ್ದಂಗಿದೆ, ಎಲ್ಲೋ ಪ್ಯಾಂಟ್ ಆಗಲಿ ಅಥವಾ ಈ ಥರ ಬೆಲ್ಟ್ ಆಗಲಿ ಹಾಕೊಳ್ಳುವಾಗ ಬಿಗಿತಾ ಇದೆ, ಈ ಥರ ಎಲ್ಲೋ ಒಬೆಸಿಟಿ ಕಾರಣ ಇರ್ಬೋದು, ನನ್ನ ಹೊಟ್ಟೆ ದಪ್ಪ ಆಗಿದೆ ಅಂತ ಅಂದ್ಕೊಂಡು ಇಗ್ನೋರ್ ಮಾಡೋ ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮಾಡಿಸ್ಬೇಕಾದಂಥ ಇಯರ್ಲಿ ಚೆಕಪ್ಸ್ ಯಾವುದಿಲ್ಲ. ಕ್ಯಾನ್ಸರ್ ಅನ್ನೋ ವರ್ಡೇ ಸಾಕು ಎಲ್ಲರಿಗೂ ಭಯ ಪಡ್ಸೋಕ್ಕೆ, ಆ್ಯಂಗ್ಸೈಟಿ, ಫಿಯರ್ ಇದು ಬರಲಿಕ್ಕೆ. ಒಂದ್ಸಲ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡ್ತಿದ್ದೀವಿ ಅಂದಾಗ ಯು ಹ್ಯಾವ್ ಟು ಬಿ ರಿಯಲಿ ಸ್ಟ್ರಾಂಗ್. ಫ್ಯಾಮಿಲಿ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಗರ್ಭವತಿ ಆಗಿಲ್ವೋ, ನಲ್ಲಿ ಗ್ರಾವಿಡ ಅಂತೀವಿ, ಪ್ರೆಗ್ನೆನ್ಸಿ ಆಗಿರಲ್ವೋ, ಬ್ರೆಸ್ಟ್ ಫೀಡಿಂಗ್ ಮಾಡಿರಲ್ವೋ, ಎಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಪಾಸಿಟಿವ್ ಇರುತ್ತೋ ಇವರೆಲ್ಲ ದೇ ಬಿಲಾಂಗ್ ಟು ಹೈ ರಿಸ್ಕ್ ಗ್ರೂಪ್. ಅಡ್ವಾನ್ಸ್ ಸ್ಟೇಜಲ್ಲಿ ಕ್ಯಾನ್ಸರ್ ಬಂತು ಅಂದಾಗ ನಮಗೆ ಕಂಪ್ಲೀಟ್ ಕ್ಯಾನ್ಸರ್ ಕ್ಯೂರ್ ಮಾಡ್ತೀವಿ ಅನ್ನೋದಕ್ಕಿಂತ ಕ್ವಾಲಿಟಿ ಆಫ್ ಲೈಫ್ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ತಾಯಿಗೆ ಕ್ಯಾನ್ಸರ್ ಇದೆ, ನನಗೂ ಕ್ಯಾನ್ಸರ್ ಬಂದೇ ಬರುತ್ತಾ? ಸೊ ಯಾವಾಗಲೂ ಎನಿಬಡಿ ಯಾರಾದರೂ ಇರ್ಬೋದು. ಈಗಲಾಗಲೇ ನೋಡ್ತಿದ್ವಿ, ತುಂಬ ಫಿಟ್ ಆ್ಯಂಡ್ ಫೈನ್ ಇರ್ತಾರೆ, ರೆಗ್ಯುಲರ್ ಜಿಮ್ ಹೋಗ್ತಾರೆ, ಒಬೆಸಿಟಿ ಇರಲ್ಲ, ದೇ ಹ್ಯಾವ್ ಎನ್ ಹಾರ್ಟ್ ಅಟ್ಯಾಕ್. ಓವರೀಸ್ಗೆ ವಿ ಡೋಂಟ್ ಫೈಂಡ್ ದಟ್ ವೈರಲ್ ಆರಿಜಿನ್. ನಮಗೆ ಯಾವ್ದ್ರಿಂದ ಬರ್ತಿದೆ, ಏನು ಕಾರಣಕ್ಕೆ ಬರುತ್ತಿದೆ ಅಂತ ಗೊತ್ತಿಲ್ಲ. ಎನಿ ವುಮೆನ್ ಅವ್ರದ್ದು ರೀಪ್ರೊಡಕ್ಟಿವ್ ಏಜ್ ಮುಗಿದು ಈ ಥರ ಬಂದಾಗ ಈ ಸರ್ಜರಿ ಮಾಡೋದ್ರಿಂದ ಡೆಫಿನೆಟ್ಲಿ ಇಟ್ ಇಸ್ ಸಾರ್ಟ್ ಆಫ್ ಅ ಕಂಪ್ಲೀಟ್ ಟ್ರೀಟ್ಮೆಂಟ್. 25 years ಫೀಮೇಲ್ ಬಂದು ಅವ್ರಿಗೆ ಕ್ಯಾನ್ಸರ್ ಇದ್ದಾಗ ಐ ಕಾಂಟ್ ಟೆಲ್ ಹರ್, ತುಂಬಾ ಸ್ಟ್ರೆಸ್ ಇದೆ, ಅದಕ್ಕೆ ಅಸಿಡಿಟಿ ಆಗ್ತಿದೆ, ಅಥವಾ ನಾನು ಸರಿಗೆ ಊಟ ಮಾಡಿಲ್ಲ ಅದಕ್ಕೆ ಫುಲ್ನೆಸ್ ಇಂದ ಅಬ್ಡೊಮೆನ್ ಆಗ್ತಿದೆ ಅಂತ ತಮಗೆ ತಾವೇ ಡಯಾಗ್ನೋಸ್ ಮಾಡ್ಕೊಳ್ತಾರೆ. ಜೆನೆಟಿಕ್ ಅನ್ನೋದು ಇಟ್ ಈಸ್ ಅ ಬ್ಲೂ ಪ್ರಿಂಟ್ ವಿಚ್ ಇಸ್ ಕಮ್ ಫ್ರಮ್ ಜನರೇಷನ್ ಟು ಜನರೇಷನ್. ವಿ ಕಾಂಟ್ ಎಸ್ಕೇಪ್. ಕ್ಯಾನ್ಸರ್ಲಿ ಕ್ಯೂರಬಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಕಂಪ್ಲೀಟ್ಲಿ ಟ್ರೀಟಬಲ್. ಮೆಂಟಲಿ ಫಿಸಿಕಲಿ ರೆಡಿಯಾಗಿ ಡೆಫಿನೆಟ್ಲಿ ಯು ಕ್ಯಾನ್ ಫೈಟ್ ಕ್ಯಾನ್ಸರ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಉಂಟಾಗುವಂತಹ ಕ್ಯಾನ್ಸರ್ ಅಂದ ತಕ್ಷಣ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀವಿ. ಯಾಕಂತ ಹೇಳಿದ್ರೆ ಅದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತಾನೆ ಹೇಳ್ಬೋದು. ಆದರೆ ಅದನ್ನು ಹೊರತುಪಡಿಸಿಯೂ ಕೂಡ ಮಹಿಳೆಯರಲ್ಲಿ ಹಲವಾರು ಕ್ಯಾನ್ಸರ್ಗಳು ಉಂಟಾಗುವಂಥ ಸಾಧ್ಯತೆಗಳಿದ್ದಾವೆ. ಅವುಗಳಲ್ಲಿ ಓವೇರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಕೂಡ ಒಂದು. ಹಾಗಿದ್ರೆ ಈ ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದು ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಯಾವೆಲ್ಲ ಲಕ್ಷಣಗಳನ್ನು ಮಹಿಳೆಯರು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು, ಹಾಗೆಯೇ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪೂರ್ಣಿಮಾ ಎಂ, ಸೀನಿಯರ್ ಕನ್ಸಲ್ಟೆಂಟ್ ಆಬ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಮಾರತಹಳ್ಳಿ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಮಹಿಳೆಯರಲ್ಲಿ ಉಂಟಾಗುವಂತಹ ಕ್ಯಾನ್ಸರಲ್ಲಿ ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಅಂಡಾಶಯದ ಕ್ಯಾನ್ಸರ್, ಅಥವಾ ನಾವು ಇನ್ ಜನರಲ್ ಆಗಿ ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಸೊ ಮಹಿಳೆಯರಿಗೊಂದು ಕನ್ಫ್ಯೂಷನ್ಸ್ ಇರುತ್ತೆ, ಸೊ ಏನಪ್ಪ ಇದು ಕ್ಯಾನ್ಸರ್ ಅಂತ. ಯಾಕಂತ ಹೇಳಿದ್ರೆ ಈಗ ಗರ್ಭಕೋಶದಲ್ಲೂ ಕೂಡ ಬೇರೆ ಬೇರೆ ಲೊಕೇಶನಲ್ಲಿ ಲಂಪ್ಸ್ ಅಥವಾ ಗೆಡ್ಡೆಗಳು ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಪರ್ಟಿಕ್ಯುಲರ್ಲಿ ಈ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ಇನ್ ಸಿಂಪಲ್ ಆಗಿ ಜನರಿಗೆ ತಿಳಿಸ್ಕೊಡ್ಬಹುದಾ ಅಂತ? ಖಂಡಿತ. ಓವರೀಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆರ್ಗನ್. ಇದು ಹಾರ್ಮೋನಲ್ ರೆಗ್ಯುಲೇಷನ್ನು ಅಥವಾ ಪ್ರತಿ ತಿಂಗಳು ಎಗ್ ರಿಲೀಸ್ ಓವ್ಯುಲೇಷನ್ ಏನಂತೀವೋ ಅದಾಗುವಂಥ ಸ್ಥಳ. ಸೆಪ್ರೇಟಾಗಿ ಈ ಓವರಿಗೂ ಕ್ಯಾನ್ಸರಸ್ ಕಂಡೀಷನ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಓವರಿಯನ್ ಕ್ಯಾನ್ಸರ್. ಇಟ್ ಈಸ್ ಒನ್ ಆಫ್ ದ ಕಾಮನ್ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತಲೇ ಹೇಳ್ಬೋದು. ಇಟ್ ರ್ಯಾಂಕ್ಸ್ 3rd, 3ನೇ ಸ್ಥಾನದಲ್ಲಿ ಓವರಿಯನ್ ಕ್ಯಾನ್ಸರ್ ಇರುತ್ತೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಭಾಳನೇ ಮುಖ್ಯ. ಓಕೆ, ಹಾಗಿದ್ರೆ ಈಗ ಲೊಕೇಶನ್ ಅಂತ ಬಂದಾಗ ಈಗ ಗರ್ಭಕೋಶದಲ್ಲಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಗೆಡ್ಡೆಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಅಂತಾರೆ. ಹಾಗಿದ್ರೆ ಈ ಓವೇರಿಯನ್ ಕ್ಯಾನ್ಸರ್ ಯಾವ ಭಾಗದಲ್ಲಿ ಉಂಟಾಗುತ್ತೆ, ಅಂದರೆ ಲೊಕೇಶನಲ್ಲಿ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಬಹುದಾ ಅಂತ? ಓವರೀಸ್ ಅನ್ನೋದು ಒಂದು ಪುಟ್ಟ ಆರ್ಗನ್, ಲೆಟ್ಸ್ ಸೇ 3 to 4 ಸೆಂಟಿಮೀಟರ್ಸ್ ಅಷ್ಟಿರುತ್ತೆ, ಒಂದು ಬಾದಾಮಿ ಗಾತ್ರದ್ದು ಅಂತ ಹೇಳ್ಬೋದು. ಇದು 2 ಸೆಪ್ರೇಟ್ ಆರ್ಗನ್. ಇದು ಯೂಟ್ರಸ್ನ ಅಂದರೆ ಗರ್ಭಕೋಶದ ಸೈಡ್ಸಲ್ಲಿರುತ್ತೆ. ಸೊ ಇದು ಡೀಪ್ ಡೌನ್ ಇನ್ ದ ಅಬ್ಡೊಮೆನ್ ಇರುತ್ತೆ. ಸೊ ಟೋಟಲಿ ಅ ಡಿಫ್ರೆಂಟ್ ಆರ್ಗನ್ ಅವೇ ಫ್ರಮ್ ಯೂಟ್ರಸ್, ಆ್ಯಂಡ್ ಇದ್ರದ್ದೇ ಸೆಪ್ರೇಟ್ ಆದ ಕ್ಯಾನ್ಸರ್
ಡಯಾಗ್ನೋಸ್ ಮಾಡ್ತೀವಿ. ಓಕೆ ಓಕೆ. ಸಾಮಾನ್ಯವಾಗಿ ಈ ಒಂದು ಕ್ಯಾನ್ಸರ್ ಇದ್ದಾಗ ಉಂಟಾಯಿತು ಅಂತ ಹೇಳಿದರೆ ಆರಂಭಿಕ ಲಕ್ಷಣಗಳು ಅಥವಾ ಇನಿಷಿಯಲ್ ಸ್ಟೇಜಸಲ್ಲಿ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ, ಹೇಗೆ ಅಂದರೆ ಮಹಿಳೆಯರು ಎಚ್ಚೆತ್ಕೋಬಹುದಾ ಈ ವಿಚಾರದ ಬಗ್ಗೆ ಅಂತ? ಅದೇ ಒಂದು ವಿಪರ್ಯಾಸ ಇದರಲ್ಲಿ. ಇನಿಷಿಯಲ್ ಸ್ಟೇಜಸ್ ಕ್ಯಾನ್ಸರ್ ಸಿಂಪ್ಟಮ್ ಅನ್ನೋದು ಭಾಳನೇ ವೇಗ. ಅಂದರೆ ಈ ಸಿಂಪ್ಟಮ್ ಇದ್ದರೆ ಓವರಿಯನ್ ಕ್ಯಾನ್ಸರ್ ಅಂತ ಹೇಳಿಕ್ಕೆ ಬರಲ್ಲ. ಮೋಸ್ಟ್ ಆಫ್ ದ ಟೈಮ್ ಅಸಿಡಿಟಿ ಥರ ಸಿಂಪ್ಟಮ್ಸು, ಹೊಟ್ಟೆ ಉಬ್ರ, ಆಮೇಲೆ ಲೋವರ್ ಆಬ್ಡಮನ್ ಪೇನು, ಯೂರಿನರಿ ಡಿಸ್ಕಂಫರ್ಟು, ಕಾನ್ಸ್ಟಿಪೇಷನ್ ಇಶ್ಯೂಸ್ ಥರ, ಮತ್ತು ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸು, ಹೆವಿನೆಸ್, ಈ ಥರ ವೇಗ್ ಡಿಸ್ಕಂಫರ್ಟ್ ಇದ್ದು ಬಹಳ ಸಲ ಇದೇನೋ ಸಿಂಪಲ್ ಅಸಿಡಿಟಿ ಅಂತನೋ ಹೊಟ್ಟೆ ನೋವು ಅಂತನೋ ನಿರ್ಲಕ್ಷ್ಯ ಮಾಡುವ ಚಾನ್ಸಸ್ ಇರುತ್ತೆ. ಯಾವಾಗ ಮಹಿಳೆ ವಿತ್ ಫುಲ್ ಫ್ಲೆಜ್ ಸಿಂಪ್ಟಮ್ ಅಂತ ಬರ್ತಾರೋ ಮೋಸ್ಟ್ ಪ್ರಾಬ್ಲಿ ಅವಾಗ ಕ್ಯಾನ್ಸರ್ ಭಾಳನೇ ಅಡ್ವಾನ್ಸ್ಡ್ ಆಗಿರ್ಬೋದು, ಅಂದ್ರೆ ಸ್ಟೇಜಸ್ ಮುಂದುವರೆದಿರಬಹುದು, ಖಂಡಿತ ಆ ಚಾನ್ಸಸ್ ಇರುತ್ತೆ ಅಂತ. ಮೇ ಬಿ ಅದೇ ಕಾರಣಕ್ಕೋಸ್ಕರ ಇದನ್ನ ಸೈಲೆಂಟ್ ಕ್ಯಾನ್ಸರ್ ಅಂತ ಕರೀತಾರೆ ಅಂತ. ಇದನ್ನ ಅದಕ್ಕೋಸ್ಕರ ಸೈಲೆಂಟ್ ಅಂತೀವಿ. ಬಿಕಾಸ್ ಒಂದು ಸಿಂಪ್ಟಮ್ ಬಂದರೆ ಕ್ಯಾನ್ಸರ್ ಕಡೆಗೆ ಡೈರೆಕ್ಟ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಬೇಕು, ಆ ಥರದ್ದು ಯಾವುದೋ ಸಿಂಪ್ಟಮ್ ಇಲ್ಲ. ಅದಕ್ಕೆ ಇದು ಸೈಲೆಂಟ್ ಆ್ಯಂಡ್ ಇಟ್ಸ್ ಅ ಬ್ಯಾಡ್ ಪಾರ್ಟ್. ಓಕೆ. ಸೊ ಸಿಂಪ್ಟಮ್ಸ್ ಅಲ್ಲಿ ನೀವು ಹೇಳಿದ್ರಿ ಕೆಲವೊಂದಿಷ್ಟು ಲಕ್ಷಣಗಳ ಬಗ್ಗೆ, ಆದರೆ ಆ ಸಿಂಪ್ಟಮ್ಸ್ ಬಂದಾಗ ಇದನ್ನ ನಾವು ಇದು ಓವೇರಿಯನ್ ಕ್ಯಾನ್ಸರ್ ಅಂತಾನೆ ಎಕ್ಸಾಕ್ಟ್ ಆಗಿ ಯಾವ ಮಹಿಳೆ ಕೂಡ ಇದನ್ನ ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಬೇರೆ ಯಾವುದೋ ಕಾರಣಕ್ಕೋಸ್ಕರ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿರ್ಬೋದು ಅಂತ ಅಂದ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ವಾರ್ನಿಂಗ್ ಸೈನ್ಸ್ ಅನ್ನ ನೀವು ನೆಗ್ಲೆಕ್ಟೇ ಮಾಡಬೇಡಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡಬಹುದಾ ಅಂತ? ಜನರಲಿ ಓವರಿಯನ್ ಕ್ಯಾನ್ಸರು ಲೆಟ್ಸ್ ಸೇ 45 to 55, 60 ಇಯರ್ಸ್ ಈ ಏಜ್ ಗ್ರೂಪಲ್ಲಿರುತ್ತೆ. ಸೊ ಈ ಏಜ್ ಗ್ರೂಪ್ ಮಹಿಳೆಯರಿಗೆ ಎನಿ ಅಸಿಡಿಟಿ ಅಂತ ಅಂದ್ಕೊಳ್ತೀವಿ, ಸಿಂಪಲ್ ಮೆಡಿಕೇಶನ್ಸ್ ತೊಗೊಳ್ತೀರಾ, ಇಟ್ ಈಸ್ ನಾಟ್ ಗೋಯಿಂಗ್, ಅಥವಾ ಎಲ್ಲೋ ವೇಗ್ ಡಿಸ್ಕಂಫರ್ಟ್ ಇದ್ದಾಗ ಏನೋ ಇರ್ಬೋದು, ಮೆನ್ಸ್ಟ್ರಲ್ ಚೇಂಜಸ್ ಅಂದ್ಕೊಂಡು ಇಗ್ನೋರ್ ಮಾಡಿದೆ ಒಂದು ಸಲ ಡಾಕ್ಟರ್ ಹತ್ರ ಕರೆಕ್ಟ್ ಟೈಮ್ ಮೀಟ್ ಮಾಡಿ ರೆಗ್ಯುಲರ್ ಬೇಸಿಕ್ ಎಕ್ಸಾಮಿನೇಷನ್ನು ಟೆಸ್ಟ್ಗಳನ್ನ ಮಾಡಿದ್ರೆ ಖಂಡಿತವಾಗಿ ಇನಿಷಿಯಲ್ ಸ್ಟೇಜಲ್ಲೇ ನಾವು ನೋಡ್ಬೋದು. ಓಕೆ ಓಕೆ. ಹಾಗಾದರೆ ಈಗ ನೀವು ಹೇಳಿದ್ರು 40 ವಯಸ್ಸು ಮೇಲ್ಪಟ್ಟವರ ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ಬರಬಹುದು ಅಂತ. ಯಾಕೆ ಏಜ್ ಆದಮೇಲೆ ಈ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ? ಅಂದರೆ ಹಾರ್ಮೋನ್ ವೇರಿಯೇಷನ್ಸ್ ಏನಾದರೂ ಇರುತ್ತಾ, ಅಥವಾ ಮೆನೋಪಾಸ್ ಏನಾದರೂ ಕನೆಕ್ಟೆಡ್ ಇದೆಯಾ, ಹೇಗೆ ಅಂತ? ಕ್ಯಾನ್ಸರ್ ಅಂತ ಬಂದ ತಕ್ಷಣ ವೇರಿಯಸ್ ಏಜ್ ಗ್ರೂಪ್ಸಲ್ಲಿರುತ್ತೆ, ಹಂಗಂತ ಯಂಗ್ ಏಜಲ್ಲಿ ಬರಲ್ಲ ಅಂತಲ್ಲ. ಕೆಲವು ಕ್ಯಾನ್ಸರ್, ಮೆಜಾರಿಟಿ ಆಫ್ ದ ಕ್ಯಾನ್ಸರ್ ಓವರಿಯಲ್ಲಿ ಎಪಿಥೀಲಿಯಲ್ ಕ್ಯಾನ್ಸರ್ ಅಂತೀವಿ. ಇದು ಬರೋ ಏಜ್ ಇನ್ಸಿಡೆನ್ಸೇ ಅರೌಂಡ್ 40 to 60 ಇಯರ್ಸ್. ಸೊ ದಿಸ್ ಇಸ್ ದ ಏಜ್ ವೇರ್ ಕ್ಯಾನ್ಸರ್ ಪೀಕ್ಸ್ ಅಂತ. ಆದ್ದರಿಂದ ದಿಸ್ ಇಸ್ ದ ಏಜ್ ವೇರ್ ಯು ಹ್ಯಾವ್ ಟು ಬಿ ಮೋರ್ ಕಾಷಿಯಸ್. ಡೆಫಿನೆಟ್ಲಿ ಮೆನೋಪಾಸ್ ವಿಲ್ ಆಲ್ಸೋ ಪ್ಲೇ ಅ ರೋಲ್. ಅದೂ ಭಾಳ ಮುಖ್ಯವಾಗಿರುತ್ತೆ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್, ಚೇಂಜ್ ಇನ್ ದ ಮೆಟಬಾಲಿಸಮ್ ಆ್ಯಂಡ್ ದ ಬಾಡಿ ಚೇಂಜಸ್ ವೇರ್ ಇಟ್ ವೆಲ್ಕಮ್ಸ್ ಮೋಸ್ಟ್ ಆಫ್ ದ ಕಾಂಪ್ಲಿಕೇಶನ್ಸ್ ಮತ್ತು ಕ್ಯಾನ್ಸರ್ ಕೂಡ. ಓಕೆ ಓಕೆ. ಹಾಗಿದ್ರೆ ಮೆನೋಪಾಸಿಗೂ ಈ ಒಂದು ಕ್ಯಾನ್ಸರ್ಗೂ ಕನೆಕ್ಷನ್ಸ್ ಇದೆಯಾ ಮ್ಯಾಮ್? ಅಥವಾ ಮೆನೋಪಾಸ್ಗಿಂತ ಮುಂಚೆನೂ ಬರಬಹುದು, ಮೆನೋಪಾಸ್ ಆದಮೇಲೂ ಬರುತ್ತೆ, ಆ ಥರ ಏನಾದರೂ ಹೇಳೋದಕ್ಕೆ? ಮೆನೋಪಾಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕ್ಯಾನ್ಸರ್ ಅಂತ ಹೇಳಿಕ್ ಬರಲ್ಲ. ಬಟ್ ಮೆನೋಪಾಸ್ ಅಂತ ಬಂದಾಗ ಅದು ವುಮೆನ್ದು ಒಂದು ಲೈಫ್ ಟೈಮ್ ಚೇಂಜಸ್, ಒಂದು ಸೈಕಲ್. ಸೊ ಮೆನೋಪಾಸ್ ಅಂತ ವರ್ಡ್ ಬಂದಾಗ ಎಲ್ಲೋ ಏಜ್ ಅಂತ. ಸೊ ಮೋಸ್ಟ್ ಪ್ರಾಬ್ಲಿ ಶೀಸ್ ಅರೌಂಡ್ 45+ or 50 ಇಯರ್ಸ್. ಸೊ ಈ ಏಜ್ ಯಾವ ಥರದೇ ಕ್ಯಾನ್ಸರ್ಗೆ ಅದು ಪೀಕ್ ಏಜ್ ಅಂತೀವಿ. ಸೊ ಹಾಗಾಗಿ ಇದು ಕೋರಿಲೇಟ್ ಆಗುತ್ತೆ ಹೊರತು ಮೆನೋಪಾಸ್ ಅಂದ್ರೇ ಕ್ಯಾನ್ಸರು ಆ ಥರ ರಿಲೇಷನ್ಶಿಪ್ ಏನಿಲ್ಲ. ಓಕೆ ಓಕೆ. ಸೊ ಹಾಗಾಗಿ ಇದಕ್ಕೂ ಮೆನೋಪಾಸಿಗೂ ಅಥವಾ ಈ ಓರಿಯನ್ ಕ್ಯಾನ್ಸರ್ಗೂ ಅಂತಹ ಡೈರೆಕ್ಟ್ ಕನೆಕ್ಷನ್ ಅನ್ನೋ ಥರದ್ದು ಆ ಥರದ್ದು ಇಲ್ಲ, ಏನು ಇರೋದಿಲ್ಲ ಅಂತ. ಓಕೆ ಓಕೆ. ಹಾಗಿದ್ರೆ ಇದ್ರ ಟೆಸ್ಟ್ ಯಾವ ರೀತಿಯಾಗಿರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲೇ ನೋಡೋದಾದರೆ ಪೇಷಂಟ್ ಲಾಸ್ಟ್ ಮೂಮೆಂಟಿಗೆ ಬಂದು ಕಾಂಪ್ಲಿಕೇಟ್ ಮಾಡ್ಕೊಂಡಿರುವಂಥ ಎಕ್ಸಾಂಪಲ್ಸ್ ಏನಾದರೂ ಇದೆಯಾ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಬಹಳ ಸತಿ ಏನಾಗುತ್ತೆ, ಅದು ಒಂದು ದೊಡ್ಡ ಗಡ್ಡೆ ಅವಳ ಹೊಟ್ಟೆಯಲ್ಲಿ ಇದೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ನಾವು ಸಿಂಪಲ್ ಎಕ್ಸಾಮಿನೇಷನ್ ಮಾಡಿದಾಗಲೇ ಗೊತ್ತಾಗುತ್ತೆ, ಲೈಕ್ ಏನೋ ಯೂಟ್ರಸ್ ಭಾಳಷ್ಟು ದೊಡ್ಡದಿರುತ್ತೆ ಅಥವಾ ಓವರಿಯನ್ ಸಿಸ್ಟ್ ಅನ್ನೋದು ಏನು ನೋಡ್ತೀವೋ ಅದು ನಮಗೆ ಕ್ಲಿನಿಕಲಿನೇ ಫೀಲ್ ಆಗ್ತಿರುತ್ತೆ. ಅಂದರೆ ಇದು ಬಹಳ ದೊಡ್ಡ ಟ್ಯೂಮರ್, ಅವಳಿಗೆ ಅರಿವಿರಲ್ಲ. ಎಲ್ಲೋ ಅಸಿಡಿಟಿಯಿಂದ ಹೊಟ್ಟೆ ತುಂಬ್ದಂಗಿದೆ, ಎಲ್ಲೋ ಪ್ಯಾಂಟ್ ಆಗಲಿ ಅಥವಾ ಈ ಥರ ಬೆಲ್ಟ್ ಆಗಲಿ ಹಾಕೊಳ್ಳುವಾಗ ಬಿಗಿತಾ ಇದೆ, ಈ ಥರ ಎಲ್ಲೋ ಒಬೆಸಿಟಿ ಕಾರಣ ಇರ್ಬೋದು, ನನ್ನ ಹೊಟ್ಟೆ ದಪ್ಪ ಆಗಿದೆ ಅಂತ ಅಂದ್ಕೊಂಡು ಇಗ್ನೋರ್ ಮಾಡೋ ಚಾನ್ಸಸ್ ಇರುತ್ತೆ. ಅದೇ ಲೆಟ್ಸೆ ವೀಕ್ ಡಿಸ್ಕಂಫರ್ಟ್, ಏನೋ ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್ ಇದೆ ಅಂದ್ಕೊಂಡು ರೆಗ್ಯುಲರ್ ಮೆಡಿಕೇಷನ್ ತೊಗೊಂಡು ಅದು ಸರಿ ಹೋಗ್ತಿಲ್ಲ ಅಂದಾಗ ಗೈನಕಾಲಜಿಸ್ಟ್ ಹತ್ರ ಆನ್ ಟೈಮ್ ಬಂದಾಗ ಸಿಂಪಲ್ ಎಕ್ಸಾಮಿನೇಷನ್ ಟೆಸ್ಟ್ ಮಾಡೋದ್ರಿಂದ ವಿ ಕ್ಯಾನ್ ಡೆಫಿನೆಟ್ಲಿ ಫೈಂಡ್ ಔಟ್ ಇನ್ ಅರ್ಲಿ ಸ್ಟೇಜ್. ಓಕೆ. ಬಟ್ ನೆಗ್ಲೆಕ್ಟ್ ಮಾಡುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಪರ್ಟಿಕ್ಯುಲರ್ಲಿ ಈ ಒಂದು ಕ್ಯಾನ್ಸರ್ ಅಲ್ಲಿ. ಖಂಡಿತ ಖಂಡಿತ. ಬಿಕಾಸ್ ಯಾವುದೇ ಸಿಂಪ್ಟಮ್ ಅಸಿಡಿಟಿ ಬಂದಾಗ ಯಾರು ಕೂಡ ಅದನ್ನ ಇದು ಕ್ಯಾನ್ಸರ್ ಇರ್ಬೋದು ಅನ್ಕೊಳ್ಳಲ್ಲ. ಸೊ ನಾ ಹೇಳ್ದಂಗೆ ಮೆನೋಪಾಸಲ್ ಏಜ್ ಲೈಕ್ 50 ಇಯರ್ಸ್ ಲೇಡಿ ಏನೋ ಅಸಿಡಿಟಿ ಇಶ್ಯೂ ಇದೆ. ಅಸಿಡಿಟಿ ಎಲ್ಲರಿಗೂ ಬರುತ್ತೆ. ಏಜ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ಫಾರ್ ಅಸಿಡಿಟಿ. ಅಸಿಡಿಟಿ, ವೇಗ್ ಡಿಸ್ಕಂಫರ್ಟ್ 2-3 ವಾರದಿಂದ ತೊಂದರೆ ಕೊಡ್ತಿದೆ, ಎಲ್ಲೋ ಬಾಡಿ ಸಿಗ್ನಲ್ಸ್ ಕೊಡ್ತಾ ಇದೆ ಅಂದಾಗ ಟೈಮ್ ಟು ಗೆಟ್ ಅ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್. ಸೊ ಹೀಗೆ ಮಾಡೋದ್ರಿಂದ ರೆಗ್ಯುಲರ್ ಟೆಸ್ಟ್ ಮಾಡಿದಾಗ ಬಿಫೋರ್ ದ ಸಿಂಪ್ಟಮ್ ಹ್ಯಾಪನ್ಸ್ ನಾವು ನೋಡ್ಬೋದು.
ಓಕೆ ಓಕೆ. ಇನ್ನು ಕೆಲವರು ಹೇಳ್ತಾರೆ ಯಾರಿಗೆ ಇನ್ಫರ್ಟಿಲಿಟಿ ಇರುತ್ತೆ ಅಥವಾ ಮಕ್ಕಳು ಯಾರಿಗೆ ಆಗೋದಿಲ್ಲ ಅವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ. ನಿಜವಾಗಿಯೂ ಹೌದಾ ಅಥವಾ ಇದೊಂದು ಮಿತ್ ಅಂತ ಹೇಳ್ತೀರಾ? ವೆನ್ ಕ್ಯಾನ್ಸರ್ ಅಂತ ಬಂದಾಗ ವಿ ಆಲ್ವೇಸ್ ಕ್ಯಾಟಗರೈಸ್ ಹೈ ರಿಸ್ಕ್, ಲೋ ರಿಸ್ಕ್ ಅಂತ. ಹೈ ರಿಸ್ಕ್ ಅಂತ ಬಂದಾಗ ಏಜ್ ಒಂದು ಡಿಫಾಲ್ಟ್ ರಿಸ್ಕ್ ಫ್ಯಾಕ್ಟರ್. ಆಸ್ ದ ಏಜ್ ಪ್ರೋಗ್ರೆಸಸ್ ರಿಸ್ಕ್ ಇನ್ಕ್ರೀಸ್, ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ಬರುವಂತ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಯಾರು ಗರ್ಭವತಿ ಆಗಿಲ್ವೋ, ನಲ್ಲಿ ಗ್ರಾವಿಡ ಅಂತೀವಿ, ಪ್ರೆಗ್ನೆನ್ಸಿ ಆಗಿರಲ್ವೋ, ಬ್ರೆಸ್ಟ್ ಫೀಡಿಂಗ್ ಮಾಡಿರಲ್ವೋ, ಎಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಪಾಸಿಟಿವ್ ಇರುತ್ತೋ ಇವರೆಲ್ಲ ದೇ ಬಿಲಾಂಗ್ ಟು ಹೈ ರಿಸ್ಕ್ ಗ್ರೂಪ್. ಹಂಗಂತ ಕ್ಯಾನ್ಸರ್ ಬರಲೇಬೇಕು ಅಂತಲ್ಲ, ದೇ ಆರ್ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಸಿಂಪ್ಟಮ್ ಆಗಲಿ ಇವ್ಯಾಲ್ಯುಯೇಷನ್ ಅಂತ ಬಂದಾಗ ವಿ ಹ್ಯಾವ್ ಟು ಜಸ್ಟ್ ಕೀಪ್ ಆಲ್ ದಿಸ್ ಥಿಂಗ್ಸ್ ಇನ್ ಮೈಂಡ್ ಮತ್ತು ಇವ್ಯಾಲ್ಯುಯೇಷನ್ ಮಾಡಬೇಕು. ಕಮಿಂಗ್ ಟು ಪ್ರೊಟೆಕ್ಟಿವ್ ಅಂತ ಬಂದಾಗ ಯಾರಿಗೆ ಮಕ್ಕಳಾಗಿರುತ್ತೋ, ಬ್ರೆಸ್ಟ್ ಫೀಡಿಂಗ್ ಯಾರು ಮಾಡಿರ್ತಾರೋ, ಅಥವಾ ಕಾಂಟ್ರಾಸೆಪ್ಟಿವ್ ಪಿಲ್, ಬರ್ತ್ ಕಂಟ್ರೋಲ್ ಪಿಲ್ ಏನು ತೊಗೊಳ್ತಾರೋ ಅದನ್ನು ಅಟ್ಲೀಸ್ಟ್ ಒಂದು 5 years ತನಕ ತೊಗೊಂಡಾಗ ಅದರಿಂದನೂ ಪ್ರೊಟೆಕ್ಷನ್ ಇರುತ್ತೆ. ಸೊ ಇದೆಲ್ಲ ಎವಿಡೆನ್ಸ್ ಬೇಸ್ಡ್ ಮೆಷರ್ಸ್. ಆ್ಯಂಡ್ ಒಬೇಸಿಟಿ, ಲೈಫ್ ಸ್ಟೈಲ್, ಎಂಡೋಮೆಟ್ರಿಯೋಸಿಸ್ ಅಂತ ಈಗಾಗಲೇ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಇದೆ. ಈ ಥರದ ತೊಂದರೆಗಳು becomes a high risk for ovarian cancer. ಓಕೆ. ನೀವು ಹೇಳಿದ್ರೆ ಜೆನೆಟಿಕಲಿ ಕೂಡ ಬರೋ ಚಾನ್ಸಸ್ ಇರುತ್ತೆ ಅಂತ. ಈಗ ಒಂದು ಫ್ಯಾಮಿಲಿಲಿ ನೋಡೋದಾದ್ರೆ ಅಮ್ಮನಿಗೆ ಇತ್ತು ಈ ಓವರಿಯನ್ ಕ್ಯಾನ್ಸರ್ ಇತ್ತು, ಮಗಳಿಗೂ ಬರುತ್ತೆ ಅಥವಾ ನೆಕ್ಸ್ಟ್ ಜನ್ರೇಷನಿಗೂ ಬರುತ್ತೆ ಅಂತ ಎಷ್ಟು ಚಾನ್ಸಸ್ ಇರುತ್ತೆ ಅಂದರೆ ಒಂದು ಅಂದಾಜು ಹೇಳ್ಬೋದಾ ಇಷ್ಟ ಮಟ್ಟಿಗೆ ಬಂದೇ ಬರುತ್ತೆ ಅಂತ? ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನೋಡಿದಾಗ ಹೇಳ್ತಾರೆ ಇದರಲ್ಲಿ ಜೆನೆಟಿಕ್ ಹಿಸ್ಟ್ರಿ ಇರುತ್ತೆ ಅಂತ ಮಾತಾಡ್ತೀವಿ. ಅಂದರೆ ಯೂಶಲಿ ವುಮೆನ್ ಕೇರ್ ಅಂತ ನೋಡಿದಾಗ ಈ ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರಲ್ಲಿ ಹೇಗಿರುತ್ತೆ ಡಾಕ್ಟರ್? ಓವರಿಯನ್ ಕ್ಯಾನ್ಸರಲ್ಲೂ ಫ್ಯಾಮಿಲಿ ಹಿಸ್ಟ್ರಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಜೀನ್ ಇರುತ್ತೆ BRCA1, 2 ಅಂತ. ಈ ಜೀನ್ಸ್ ಇತ್ತು ಅಂದರೆ ಅದೆಲ್ಲೋ ಫೆಮಿಲಿಯಲ್ ಥ್ರೂ ಕ್ಯಾನ್ಸರ್ ಪಾಸ್ ಆನ್ ಆಗುತ್ತೆ ಅಂತ. ಸೊ ತಾಯಿಗೆ ಕ್ಯಾನ್ಸರ್ ಇದೆ ನನಗೂ ಕ್ಯಾನ್ಸರ್ ಬಂದೇ ಬರುತ್ತಾ? ಇಲ್ಲ. ತಾಯಿಗೆ ಕ್ಯಾನ್ಸರ್ ಇದ್ದರೆ ಈ ಜೀನ್ ಅನಾಲಿಸಿಸ್ ಮಾಡೋದಿರುತ್ತೆ. ಲೆಟ್ಸ್ ಸೇ ತಾಯಿ ಈ ಥರ ಜೀನ್ಸ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಇಟ್ ಈಸ್ ನಾಟ್ ಫೆಮಿಲಿಯಲ್, ಸೊ ಇಟ್ ಕಾಂಟ್ ಬಿ ಅ ಜೆನೆಟಿಕ್. ಸೊ ಅಮ್ಮನಿಗೆ ಮೋಸ್ಟ್ಲಿ ಸ್ಪೊರಾಡಿಕ್ ಅಂತೀವಿ, ವಿತೌಟ್ ಎನಿ ರೀಸನ್ ಬೇರೆ ಕ್ಯಾನ್ಸರ್ ಬರೋ ರೀತಿ ಮೋಸ್ಟ್ ಪ್ರಾಬ್ಲಿ ಅವ್ರ ತಾಯಿಗೆ ಬಂದಿರ್ಬೋದು. ಬಟ್ ಶಿ ನೀಡ್ಸ್ ಇವ್ಯಾಲ್ಯುಯೇಷನ್ ಆ್ಯಂಡ್ ಫೈಂಡ್ ಔಟ್ ಜೆನೆಟಿಕ್ ಕಾಸ್ ಇದೆಯೋ ಇಲ್ಲೋ ಅಂತ. ಓಕೆ ಓಕೆ. ಈಗ ಸರ್ವೈಕಲ್ ಕ್ಯಾನ್ಸರ್ ಹಾಗೇನೆ ಓವೇರಿಯನ್ ಕ್ಯಾನ್ಸರ್ ಹೇಗೆ ವ್ಯತ್ಯಾಸ ಇರುತ್ತೆ? ಕನ್ಫ್ಯೂಷನ್ಸ್ ಇರ್ಬೋದು ಜನರಿಗೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಇನ್ ಸಿಂಪಲ್ ಆಗಿ ಹೇಳೋದಾದ್ರೆ. ಸರ್ವಿಕ್ಸ್ ಅನ್ನೋದೇ ಬೇರೆ ಆರ್ಗನು, ಓವರೀಸ್ ಅನ್ನೋದೇ ಬೇರೆ ಆರ್ಗನು. ಸರ್ವಿಕ್ಸ್ ಅನ್ನೋದು ಒಂದು ಪಾರ್ಟ್ ಆಫ್ ದ ಯೂಟ್ರಸ್, ಇದನ್ನ ಮೌತ್ ಆಫ್ ದ ಯೂಟ್ರಸ್ ಅಂತೀವಿ. ಗರ್ಭಕೋಶ ಒಂದು ಪೋರ್ಷನ್. ಸೊ ಯೂಶಲಿ ಇದು ಡೆಲಿವರಿ ಟೈಮಲ್ಲಿ ಓಪನ್ ಆಗಬೇಕು, ಡೆಲಿವರಿ ಆಗಬೇಕು, ಆ ಥರ. ಓವರೀಸ್ ಅನ್ನೋದು ನಾನು ಹೇಳ್ದಂಗೆ ಅಂಡಾಶಯ, ಇದು ಒಂದು ಸೆಪ್ರೇಟ್ ಆರ್ಗನ್ ಫಾರ್ ದ ಹಾರ್ಮೋನ್ಸ್. ಇದು ಡೀಪ್ ಡೌನ್ ಇನ್ ದ ಆಬ್ಡೊಮೆನ್ ಇರುತ್ತೆ. ಇಟ್ಸ್ ಸಾರ್ಟ್ ಆಫ್ ಅ ಹಿಡನ್ ಆರ್ಗನ್, ಅ ವೆರಿ ಸ್ಮಾಲ್ ಆರ್ಗನ್ ಇನ್ ದ ಆಬ್ಡೊಮೆನ್. ಸೊ ಎರಡರದ್ದು 2 different ಕ್ಯಾನ್ಸರ್ ಆ್ಯಂಡ್ ಬೋತ್ ಆರ್ ನಾಟ್ ರಿಲೇಟೆಡ್ ಅಟ್ ಆಲ್. ಓಕೆ ಓಕೆ. ಸೊ ಕಂಪ್ಲೀಟ್ ಅದರದ್ದು ಲೊಕೇಶನ್ ಚೇಂಜ್ ಇರುತ್ತೆ. ಖಂಡಿತ. ಈ 2 different ಆರ್ಗನ್. ವುಮೆನ್ ರಿಪ್ರೊಡಕ್ಟಿವ್ ಬೇರೆ ಬೇರೆ ಅಂಗನೇ, ರಿಪ್ರೊಡಕ್ಟಿವ್ ಪಾರ್ಟ್ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಅಂಗ. ವುಮೆನ್ಗೆ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಬಂದಾಗ 2 ಟ್ಯೂಬ್ಸ್ ಇರುತ್ತೆ. ಆ ಟ್ಯೂಬ್ಸ್ಗೆ ಕನೆಕ್ಟ್ ಆಗಿ 2 ಟ್ಯೂಬ್ಸ್ನ ಕನೆಕ್ಟ್ ಮಾಡಿ ಓವರ್ ಯೂಟ್ರಸ್ ಇರುತ್ತೆ. ಯೂಟ್ರಸ್ ಎಂಡ್ ಪಾರ್ಟ್ ಸರ್ವಿಕ್ಸ್ ಇರುತ್ತೆ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಓವರಿನೇ ಬೇರೆ, ಯೂಟ್ರಸ್ಸೇ ಬೇರೆ, ಸರ್ವಿಕ್ಸೇ ಬೇರೆ. ಸೊ ವೆನ್ ವಿ ಸ್ಪೀಕ್ ಕ್ಯಾನ್ಸರ್ ಫಾರ್ ಓವರೀಸ್ ಅದೇ ಬೇರೆ, ಸರ್ವೈಕಲ್ ಕ್ಯಾನ್ಸರ್ ಬೇರೆ, ಯೂಟ್ರೈನ್ ಕ್ಯಾನ್ಸರೇ ಬೇರೆ. ಓಕೆ. ಹಾಗಿದ್ರೆ ಈ ಕ್ಯಾನ್ಸರ್ ಬರೋದಕ್ಕೆ ಲೈಫ್ ಸ್ಟೈಲ್ ಏನಾದರೂ ಮ್ಯಾಟರ್ ಆಗುತ್ತಾ ಹೇಗೆ ಅಂತ? ಮುಂಚೆ ಈ ಕ್ಯಾನ್ಸರ್ ಡಿಟೆಕ್ಟ್ ಆಗ್ತಿರ್ಲಿಲ್ಲ, ಈಗಿನ ಇದರಲ್ಲಿ ಟೈಮಲ್ಲಿ ಜಾಸ್ತಿ ಡಿಟೆಕ್ಟ್ ಆಗ್ತಾ ಇದೆ ಅಂದಾಗ ನಾವು ಮೋಸ್ಟ್ ಕಾಮನ್ ಆಗಿ ಲೈಫ್ ಸ್ಟೈಲಿಗೆ ಕನೆಕ್ಟ್ ಮಾಡ್ತೀವಿ. ನಾವು ತಿನ್ನುವಂಥ ಆಹಾರ ಆಗಿರ್ಬೋದು, ಎಕ್ಸಸೈಸ್ ಕಡಿಮೆ ಮಾಡ್ತಾ ಇದ್ದೀವಿ ಅಂತ. ಹೌದಾ, ಮ್ಯಾಟರ್ ಆಗುತ್ತಾ ಅಂತ ಡಾಕ್ಟರ್? ಖಂಡಿತ. ಲೈಫ್ ಸ್ಟೈಲ್ ಅನ್ನೋದು ಎಲ್ಲದರಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ವೆನ್ ವಿ ಸ್ಪೀಕ್ ಅಬೌಟ್ ಲೈಫ್ ಸ್ಟೈಲ್ ಅಂದಾಗ ಒಬಿಸಿಟಿ, ಲೈಫ್ ಸ್ಟೈಲ್ ಚೇಂಜ್ ಇಂದ ಒಬಿಸಿಟಿ ಅಗೇನ್ ಇಟ್ಸ್ ಅ ಡಿಫಾಲ್ಟ್ ರಿಸ್ಕ್ ಫ್ಯಾಕ್ಟರ್. ಒಬಿಸಿಟಿ ಇತ್ತು ಅಂತಂದಾಗ ಕ್ಯಾನ್ಸರಸ್ ಜಾಸ್ತಿ ಇರುತ್ತೆ. ಸ್ಮೋಕಿಂಗ್, ವೆರಿ ಬ್ಯಾಡ್ ಲೈಫ್ ಸ್ಟೈಲ್, ಇದೆಲ್ಲ ಕೂಡ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ ಓಕೆ. ಸೊ ಒಬೇಸಿಟಿ ಇದ್ದವರಿಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಪ್ರಾಬ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರೋದ್ರಿಂದ ಇಟ್ಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಷ್ಟೇ. ಈಗ ಇಲ್ಲಿ ಒಬೇಸಿಟಿ ಇಲ್ಲದೆ ಅ ಪರ್ಸನ್ ಹೂ ಇಸ್ ಹೆಲ್ದಿ, ದ ಪ್ರಾಬಿಲಿಟೀಸ್ ಆಫ್ ಕ್ಯಾನ್ಸರ್ ಕಡಿಮೆ ಅಂತ. ಪರ್ಸನ್ ಹೂ ಇಸ್ ಅನ್ಹೆಲ್ದಿ, ದ ಪ್ರಾಬಿಲಿಟಿ ಆಫ್ ಕ್ಯಾನ್ಸರ್ ಮೋರ್ ಅಂತ ಅಷ್ಟೇ. ವಿ ಕಾಂಟ್ ಡೈರೆಕ್ಟ್ಲಿ ಕೋರ್ ಹಂಗಂತ ಒಬೇಸಿಟಿ ಇದೆ ನನಗೆ ಕ್ಯಾನ್ಸರ್ ಆಗುತ್ತೆ. ಒಬೇಸಿಟಿ ಇದೆ, ವೆಯ್ಟ್ ರಿಡಕ್ಷನ್ ಮಾಡಬೇಕು, ಹೆಲ್ದಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡಬೇಕು. ಎಸ್, ದಟ್ಸ್ ವಾಟ್ ಇಟ್. ಓಕೆ ಓಕೆ. ಹಾಗಿದ್ರೆ ವಯಸ್ಸು ಆದಮೇಲೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚು ಕೇರ್ ತಗೋಬೇಕು ಅಂತ ಹೇಳ್ತೀರಾ? ಖಂಡಿತ. ವಯಸ್ಸು ಆದಮೇಲೆ ಚಾನ್ಸಸ್ ಜಾಸ್ತಿ ಇದೆ ಅಂದರೆ ನಾವು ಹೆಂಗಿದ್ದಾಗಲೇ ವಿ ಹ್ಯಾವ್ ಟು ವರ್ಕ್ ಆನ್ ಲೈಫ್ ಸ್ಟೈಲ್, ಎಕ್ಸಸೈಸ್, ಆ ಥರ. ಇನ್ನೊಂದು ಇಂಪಾರ್ಟೆಂಟ್ ಅವೇರ್ನೆಸ್ ಅಟ್ ಪ್ರೆಸೆಂಟ್ ಏನಪ್ಪ ಅಂತಂದರೆ ರೆಗ್ಯುಲರ್ ಹೆಲ್ತ್ ಚೆಕ್ ಮಾಡಿಸ್ಕೊಳ್ಳೋದು. ಮುಂಚೆ ಇಷ್ಟೊಂದು ಪ್ರಾಕ್ಟೀಸ್ ಇರಲಿಲ್ಲ. ಈಗ ಎನಿಬಡಿ ಹೂ ಇಸ್ ಯಂಗ್ ಎಲ್ಲೋ ಒಂದು ಕಡೆ ಅವರೇ ಹೋಗಿ ಹೆಲ್ತ್ ಚೆಕ್ ಅಂತ ಸಾಕಷ್ಟು ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗ್ಗಳು ಮಾಡಿಸ್ಕೊಂಡು ಬರ್ತಾರೆ. ಖಂಡಿತ ಒಳ್ಳೆಯದು. ಬಟ್ ಟಾಕ್ ಟು ಯೋರ್ ಡಾಕ್ಟರ್ನ ಮೀಟ್ ಮಾಡಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳಿ. ದೆನ್ ಯು ಡೂ ಆಲ್ ದ ಟೆಸ್ಟ್, ದೆನ್
get a proper evaluation, and then we can definitely see how things go. ಓಕೆ, ನೀವು ಒ ಪಿ ಡಿಲಿ ಹಲವಾರು ಪೇಷಂಟ್ಗಳನ್ನ ನೋಡ್ತಿರೋದು, ಸೊ ಮಹಿಳೆಯರ ಬೇರೆ ಬೇರೆ ಕಂಡೀಷನ್ಸನ್ನು ನೋಡ್ತೀರಾ ಡಾಕ್ಟರ್. ಹಾಗಿದ್ರೆ ನಿಮಗೆ ಅನಿಸೋ ಪ್ರಕಾರ ಮೋಸ್ಟ್ ಕಾಮನ್ ಆಗಿ ಮಹಿಳೆಯರು ಲಾಸ್ಟ್ ಮೂಮೆಂಟಿಗೆ ಬಂದು, ಅಂದರೆ ಈ ಒಂದು ಕ್ಯಾನ್ಸರ್ ಮಾತ್ರ ಅಲ್ಲ, ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಅಂತ ನಾವು ನೋಡಿದಾಗ ಲಾಸ್ಟ್ ಮೂಮೆಂಟಿಗೆ ಬಂದು ಅಥವಾ ಕಾಂಪ್ಲಿಕೇಟ್ ಮಾಡಿಕೊಂಡು ಆ ಥರ ಮಾಡ್ಕೊಂಡಿರೋಂಥ ಕೇಸಸ್ಗಳೇನಾದರೂ ಇರುತ್ತಾ? ಯಾಕಂದರೆ ಅವ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಕೇರ್ಲೆಸ್ ಇರುತ್ತೆ, ಅಂದರೆ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ, ಬಟ್ ಅವ್ರ ಬಗ್ಗೆ ಅವ್ರು ಕೇರ್ ತಗೊಳ್ಳೋ ಅಂಥದ್ದು ತುಂಬಾ ಕಡಿಮೆ, ಲೀಸ್ಟ್ ಬಾದರ್ ಆಗಿರ್ತಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮಹಿಳೆಯರಿಗೆ ಅಂತ? ಇದು ತುಂಬ ಕಾಮನ್ ಇಶ್ಯೂ. ಏನಪ್ಪ ಆಗುತ್ತೆ ಅಂದರೆ ಎನಿಥಿಂಗ್ ದಟ್ ಹ್ಯಾಪನ್ಸ್, ಹಾರ್ಮೋನಲ್ ಚೇಂಜಸ್ಸು, ಸೊ ವಯಸ್ಸಾಗ್ತಿದೆ, ಮತ್ತೊಂದು ಎಲ್ಲೋ ಪೆರಿಮೆನೋಪಾಸಲ್ ಏಜ್ ಇರ್ಬೋದು ನಂದು, ಅಥವಾ ತುಂಬಾ ಸ್ಟ್ರೆಸ್ ಇದೆ ಅದಕ್ಕೆ ಅಸಿಡಿಟಿ ಆಗ್ತಿದೆ, ಅಥವಾ ನಾನು ಸರಿಗೆ ಊಟ ಮಾಡಿಲ್ಲ ಅದಕ್ಕೆ ಫುಲ್ನೆಸ್ ಇಂದ ಅಬ್ಡೊಮೆನ್ ಆಗ್ತಿದೆ ಅಂತ ತಮಗೆ ತಾವೇ ಡಯಾಗ್ನೋಸ್ ಮಾಡ್ಕೊಳ್ತಾರೆ. ಮತ್ತಿನ್ನೊಂದು ಕಮ್ಯುನಿಕೇಷನ್, ದೇ ಡೋಂಟ್ ಟಾಕ್, ದೇ ಹ್ಯಾವ್ ಟು ಟಾಕ್ ಟು ಪೀಪಲ್ ಆ್ಯಂಡ್ ಫ್ರೆಂಡ್ಸ್. ಮತ್ತಿನ್ನೊಂದು ಮಾತಾಡುವಾಗ ಇಲ್ಲ ನನ್ನ ಮೆನ್ಸ್ಟ್ರಲ್ ಸೈಕಲಲ್ಲೂ ಇದೇ ಥರದ ತೊಂದರೆ ಇತ್ತು, ಈ ಥರ ಚೇಂಜ್ ಇತ್ತು, ಏನೂ ಆಗಲ್ಲ ಬಿಡು, ದ್ಯಾಟ್ಸ್ ಓಕೆ. ಬಟ್ ಯಾವುದೇ ಸಿಮ್ಟಮ್ಸ್ ಕ್ರಮೇಣ ಲೈಕ್ ಒಂದು 2 ರಿಂದ 3 ವಾರದವರೆಗೂ ಇದೆ, ಎಲ್ಲೋ ನಿಮ್ಮದು ಬೇಸಿಕ್ ರುಟೀನ್ ಲೈಫ್ ಸ್ಟೈಲ್ನ ಅಫೆಕ್ಟ್ ಮಾಡ್ತಿದೆ ಅಂದರೆ ಖಂಡಿತ ಯು ಹ್ಯಾವ್ ಟು ಗೆಟ್ ಇವ್ಯಾಲ್ಯುಯೇಟೆಡ್. ಓಕೆ, ಸೊ ಯಾವುದೇ ಸಿಮ್ಟಮ್ಸ್ ಬಂದಾಗ ಅದನ್ನು ನಾವೇ ಅಂದ್ಕೊಳ್ಳೋದು ತಪ್ಪು. ಲೈಕ್ ಮೇ ಬಿ ಇದು ಗ್ಯಾಸ್ಟ್ರಿಕ್ಗೆ ಆಗಿರುತ್ತೆ, ಅಥವಾ ನೆನ್ನೆ ನಾನು ನಿದ್ದೆ ಕಡಿಮೆ ಮಾಡಿದ್ದೆ, ನೆನ್ನೆ ಕೆಲಸ ಜಾಸ್ತಿ ಮಾಡಿದ್ದೆ, ಅಂದರೆ ಲೈಕ್ ನಾವೆಲ್ಲದಕ್ಕೂ ಕೂಡ ಪ್ರಿಡಿಕ್ಷನ್ ಮಾಡ್ತೀವಿ, ಲೈಕ್ ಈ ಥರ ಆಗಿರಬಹುದೇನೋ ಅಂತ. ಸೊ ಮಹಿಳೆಯರಲ್ಲಿ ಮೋಸ್ಟ್ ಕಾಮನ್ ಆಗಿ ನೋಡೋದಂದ್ರೆ ನೆಗ್ಲಿಜೆನ್ಸಿ, ಕರೆಕ್ಟ್, ಏನು ಆಗಲ್ಲ ಬಿಡು ಅಂತ. ಬಟ್ ಅಟ್ ಲಾಸ್ಟ್ ಮೊಮೆಂಟಿಗೆ ಅದು ಕಾಂಪ್ಲಿಕೇಟ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ ಅಂತ. ಸೊ ಈ ಓವೇರಿಯನ್ ಕ್ಯಾನ್ಸರ್ ಅಂತ ಬಂದಾಗ ನೀವು ಟೆಸ್ಟ್ಗಳನ್ನ ಯಾವುದೆಲ್ಲ ಮಾಡ್ತೀರಾ? ಲೈಕ್ ಇನ್ ಜನರಲ್ ಆಗಿ ಈ ಥರ ಲಂಪ್ಸ್ ಇದೆ ಅಥವಾ ಏನೋ ಗೆಡ್ಡೆ ಇದೆ ಅಂದಾಗ ಟೆಸ್ಟ್ ಹೇಗಿರುತ್ತೆ ಅಂತ? ಓವೇರಿಯನ್ ಕ್ಯಾನ್ಸರ್ ಇದ್ದಾಗ ಬೇಸಿಕ್ ಎಕ್ಸಾಮಿನೇಷನ್, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಆಮೇಲೆ ಸಿಂಪಲ್ ಟೆಸ್ಟ್ ಅಂದರೆ ಅಲ್ಟ್ರಾಸೋನೋಗ್ರಫಿ, ನೆಕ್ಸ್ಟ್ ಲೆವೆಲ್ CT ಸ್ಕ್ಯಾನ್, MRI, ಮತ್ತು ಬ್ಲಡ್ ಟೆಸ್ಟ್ ಕೂಡಗಳಿದೆ. ಟ್ಯೂಮರ್ ಮಾರ್ಕರ್ ಬ್ಲಡ್ ಟೆಸ್ಟ್ ಇರುತ್ತವೆ. ಸೊ ಈ ಟ್ಯೂಮರ್ ಮಾರ್ಕರ್ ಟೆಸ್ಟ್ ಮಾಡಿದಾಗ ನಮಗೆ ಇದು ಜಾಸ್ತಿ ಇದ್ದಾಗ ಸೊ ಮೋಸ್ಟ್ಲಿ ಟುವರ್ಡ್ಸ್ ಕ್ಯಾನ್ಸರ್ ಇದು ಅನ್ನೋದು ಗೊತ್ತಾಗುತ್ತೆ. ಹಾಗಂತ ಟ್ಯೂಮರ್ ಮಾರ್ಕರ್ ವ್ಯಾಲ್ಯೂಸ್ ಜಾಸ್ತಿ ಆಯಿತು ಅಂದರೆ ಅದು ಕ್ಯಾನ್ಸರೇ ಅಂತ ಇಲ್ಲ, ಇಟ್ ಕ್ಯಾನ್ ಹ್ಯಾಪನ್ ಇನ್ ಅದರ್ ಕಂಡೀಷನ್ಸ್. ಸೊ ನಾನ್ ಸ್ಪೆಸಿಫಿಕ್ ಅನ್ಸುತ್ತೆ, ಇಟ್ಸ್ ಕಂಬೈನ್ಡ್ ಕ್ಲಿನಿಕಲ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಮತ್ತು ಬ್ಲಡ್ ಟೆಸ್ಟ್ ಇದೆಲ್ಲ ಕೂಡಿ ದೆನ್ ವಿ ಮೇಕ್ ಅ ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರ್. ಓಕೆ, ಒಂದು ವೇಳೆ ಈಗ ರಿಪೋರ್ಟ್ ನಾರ್ಮಲ್ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯಿತು, ಹಾಗಿದ್ರೂ ಕೂಡ ನನ್ನ ಬಾಡಿಯಲ್ಲಿ ಏನೋ ಚೇಂಜಸ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ, ಅಥವಾ ನಂಗೆ ಸುಸ್ತಾಗೋದಾಗಿರ್ಬೋದು, ನೀವು ಹೇಳ್ದಂಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗಿರ್ಬೋದು, ಏನೋ ಒಂದು ರೀತಿ ನಾನು ನಾರ್ಮಲ್ ಆಗಿಲ್ಲ ಅನ್ನೋವಂಥದ್ದು ಆ ವುಮೆನ್ಗೆ ಫೀಲ್ ಆಗ್ತಿದೆ ಅಂದಾಗ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇರಬಹುದಾ ಹೇಗೆ ಅಂತ? ಖಂಡಿತ. ಇವಾಗ ನಾನು ಹೇಳ್ದಂಗೆ ಲೆಟ್ಸ್ ಸೇ ಸಿಮ್ಟಮ್ಸ್ ಬಂತು, 2 ವಾರ ಆಯಿತು, ಯು ಮೆಟ್ ಅ ಡಾಕ್ಟರ್, ನಾವು ಕಂಪ್ಲೀಟ್ ಇವ್ಯಾಲ್ಯುಯೇಷನ್ ಮಾಡಿದ್ವಿ, ನಮಗೇನು ಕಂಡು ಬರಲಿಲ್ಲ, but still somewhere your body is saying something is not okay. ಆಗ we can wait and go for second check. Second check ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆ್ಯಂಡ್ ಎಲ್ಲೋ ಅಕಲ್ಟ್ ಅಂತನೋ ಸ್ಮಾಲ್ ಅಂತನೋ ಸಮ್ ಎರರ್ಸ್ ಅಂತನೋ ಮಿಸ್ ಮಾಡಿರೋದು ಡೆಫಿನೆಟ್ಲಿ ಶೋ ಅಪ್ ಆಗುತ್ತೆ. ಓಕೆ, ಸೊ ಪೀರಿಯಡ್ಸ್ ಪ್ರಾಬ್ಲಮ್ಗೂ ಇದಕ್ಕೂ ಕನೆಕ್ಷನ್ ಇದೆಯಾ ಡಾಕ್ಟರ್? ಈಗ ಯಂಗ್ ಏಜಲ್ಲಿರುತ್ತೆ, ಅವರಿಗೆ ಏನಾದರೂ PCOD ಇತ್ತು ಅಥವಾ ಥೈರಾಯ್ಡ್ ಇಶ್ಯೂಸ್ ಇತ್ತು ಅಂತಲೇ ಇಟ್ಕೊಳ್ಳಿ, ಆ ಥರ ಇದ್ದಾಗ ಅವರಿಗೆ ಮುಂದೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳೋದಕ್ಕಾಗುತ್ತಾ? ಕೆಲವರಿಗೆ ಈಗ ಹೆವಿ ಬ್ಲೀಡಿಂಗ್ ಇರುತ್ತೆ, ಕೆಲವರಿಗೆ ಲೆಸ್ ಬ್ಲೀಡಿಂಗ್ ಇರುತ್ತೆ, ಅವಾಗ ಆಬ್ವಿಯಸ್ಲಿ ನಮಗೊಂದು ರೀತಿ ಭಯ ಆಗೇ ಆಗುತ್ತೆ, ಮುಂದೆ ಏನಾಗುತ್ತೆ ಏನೋ, ಫ್ಯೂಚರಲ್ಲಿ ಹೇಗಿರುತ್ತೋ ಏನೋ ಅಂತ. ಸೊ ಏನಾದರೂ ಇರುತ್ತಾ ಆ ಥರ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇರುತ್ತಾ ಅಂತ? ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್, ಹೆವಿ ಫ್ಲೋ, ಲೆಸ್ ಫ್ಲೋ, ಇದ್ರದ್ದು ಡೈರೆಕ್ಟ್ ರಿಲೇಷನ್ಶಿಪ್ ಕ್ಯಾನ್ಸರ್ಗಿಲ್ಲ. ಬಟ್ PCOS ಅಂತ ಬಂದಾಗ PCOS ಇಂದ ಕ್ಯಾನ್ಸರ್ ಆಗಲ್ಲ. PCOS ಅಂದರೆ ಲೈಫ್ ಸ್ಟೈಲ್, ಒಬೇಸಿಟಿ. ಸೊ ಒಬೇಸಿಟಿ ಈಸ್ ರಿಲೇಟೆಡ್ ಟು ಥಿಂಗ್, ಆ್ಯಂಡ್ ಒಬೇಸಿಟಿ ಅಂತ ಬಂದಾಗ ಮೆಟಬಾಲಿಕ್ ಫ್ಯಾಕ್ಟರ್, ಸೊ ದಟ್ ಇಂಡೈರೆಕ್ಟ್ಲಿ ಇಸ್ ಅ ರೀಸನ್ ಫಾರ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಸೊ ಸೈಕಲ್ಸ್ ಇರ್ರೆಗ್ಯುಲರ್ ಆಗೋದು, ಹೆವಿ ಫ್ಲೋ ಆಗೋದು, ಮತ್ತು ಸ್ವಲ್ಪನೇ ಸ್ಕ್ಯಾಂಟಿ ಫ್ಲೋ ಆಗೋದು, ಬೇರೆ ಆದ ಕಾರಣಗಳಿರುತ್ತೆ. ಥೈರಾಯ್ಡ್ ಆಗಲಿ, ಮೆಟಬಾಲಿಕ್ ಅಥವಾ ಮೆಡಿಕಲ್ ಡಿಸಾರ್ಡರ್ ಇದ್ದರೆ ಅದನ್ನ ಡೆಫಿನೆಟ್ಲಿ ಕರೆಕ್ಟ್ ಮಾಡ್ಬೋದು, ಎಲ್ಲ ಸರಿ ಹೋಗುತ್ತೆ. ಸೊ ಸೈಕಲ್ ಇರ್ರೆಗ್ಯುಲಾರಿಟೀಸ್ನ ಕ್ಯಾನ್ಸರ್ ಬರುತ್ತೆ ಅನ್ನೋದು ಭಯಪಡೋ ಅವಶ್ಯಕತೆ ಖಂಡಿತ ಇಲ್ಲ. ಓಕೆ, ಅಷ್ಟೊಂದು ಭಯಪಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ಬಂದಾಗ ಇನ್ ಕೇಸ್ ಈಗ ಸ್ಟಾರ್ಟಿಂಗಲ್ಲಿ ಡಿಟೆಕ್ಟ್ ಆಯಿತು, ಫಸ್ಟ್ ಸ್ಟೇಜಲ್ಲಿ ಇದೆ ಅಂದಾಗ ಅವಾಗ ಕೊಡುವಂಥ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನಿಷಿಯಲ್ ಸ್ಟೇಜಸಲ್ಲಿ ಕ್ಯಾನ್ಸರ್ ಬಂತು ಅಂದರೆ ಖಂಡಿತ ಕ್ಯಾನ್ಸರ್ಲಿ ಕ್ಯೂರಬಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಕಂಪ್ಲೀಟ್ಲಿ ಟ್ರೀಟಬಲ್. ಕ್ಯಾನ್ಸರಲ್ಲಿ 4 ಸ್ಟೇಜಸ್ ಇರುತ್ತೆ. ಫಸ್ಟ್ 2 ಸ್ಟೇಜಸಲ್ಲಿ ನಾವು ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡಿದ್ರೆ ಖಂಡಿತ ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ವಿ ಕ್ಯಾನ್ ಡೂ ದ್ಯಾಟ್. ಬೇಸಿಕ್ ಸರ್ಜರಿ, ಆಮೇಲಿಂದ ಸ್ಪೆಷಲ್ ಮೆಡಿಕೇಷನ್ಸ್, ಕ್ಯಾನ್ಸರ್ಗೆ ಟ್ರೀಟ್ ಮಾಡೋ ಮೆಡಿಕೇಷನ್ಸ್ನ ಕೀಮೋಥೆರಪಿ ಅಂತೀವಿ, ಅದಾದಮೇಲೆ ರೇಡಿಯೋಥೆರಪಿ ಅಂತಿರ್ತೀವಿ. ಸೊ ಬೇಸಿಕ್ ಇನಿಷಿಯಲ್ ಸ್ಟೇಜಸಲ್ಲಿ ಸರ್ಜರಿ ಅಷ್ಟೇ ಹೆಲ್ಪ್ ಆಗ್ಬೋದು, ಮತ್ತು ಕೆಲವರಿಗೆ ಸರ್ಜರಿ ವಿತ್ ಕೀಮೋಥೆರಪಿನೂ ಹೆಲ್ಪ್ ಮಾಡಿ ವಿ ಕ್ಯಾನ್ ಟ್ರೀಟ್ ದ ಕ್ಯಾನ್ಸರ್. ಓಕೆ, ಒಂದು ವೇಳೆ ಅಡ್ವಾನ್ಸ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯಿತು ಅಂದಾಗ ಥೆರಪೀಸ್ ಏನಾದರೂ ಕೊಡಬೇಕಾಗತ್ತಾ ಹೇಗೆ ಅಂತ?
ಅಡ್ವಾನ್ಸ್ ಸ್ಟೇಜಲ್ಲಿ ಕ್ಯಾನ್ಸರ್ ಬಂತು ಅಂದಾಗ ನಮಗೆ ಕಂಪ್ಲೀಟ್ ಕ್ಯಾನ್ಸರ್ ಕ್ಯೂರ್ ಮಾಡ್ತೀವಿ ಅನ್ನೋದಕ್ಕಿಂತ ಕ್ವಾಲಿಟಿ ಆಫ್ ಲೈಫ್ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಯಾನ್ಸರ್ ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಮಾಡಿ ಮೆಡಿಕೇಶನ್ ಕೊಟ್ಟು ಆದಷ್ಟು ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀವಿ. ಪೇನ್ ರಿಲೀಫ್, ಪ್ಯಾಲಿಯೇಟಿವ್ ಥೆರಪಿ, ಸಪೋರ್ಟಿವ್ ಕೇರ್, ಈ ಥರದ ಟ್ರೀಟ್ಮೆಂಟ್ ಮೇಜರ್ ರೋಲ್ ಆಗುತ್ತೆ. ಅದೇ ಇನಿಷಿಯಲ್ ಬಂದಾಗ ಇಟ್ಸ್ ಮೋರ್ ಟುವರ್ಡ್ಸ್ ಕ್ಯೂರಿಂಗ್ ಆ್ಯಂಡ್ ಮೇಕಿಂಗ್ ಲೈಫ್ ವೆರಿ ಮಚ್ ನಾರ್ಮಲ್. ಓಕೆ, ಹಾಗಿದ್ರೆ ಸಾಧ್ಯ ಆಗತ್ತಾ? ಇನಿಷಿಯಲ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯಿತು ಅಂತ ಹೇಳಿದಾಗ ಸಾಧ್ಯ ಆಗುತ್ತೆ ಟ್ರೀಟ್ಮೆಂಟ್ ಮುಖಾಂತರ ಅಥವಾ ಆಪರೇಷನ್ ಸರ್ಜರಿ ಏನಾದರೂ ಮಾಡಿ ಅವ್ರನ್ನ ನಾರ್ಮಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅವ್ರಿಗೆ ಅಂತ, ಆ ಮಹಿಳೆಗೆ? ಖಂಡಿತ. ಇನಿಷಿಯಲ್ ಸ್ಟೇಜಲ್ಲಿ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿದಾಗ ಕ್ಯಾನ್ಸರ್ ಬರೀ ಓವರೀಸಲ್ಲಿ ಇರುತ್ತೆ. ಸೊ ಕಂಪ್ಲೀಟ್ ಸರ್ಜರಿ ಮಾಡೋದ್ರಿಂದ ದೇ ಕ್ಯಾನ್ ಡೆಫಿನೆಟ್ಲಿ ಲೀಡ್ ಅ ವೆರಿ ನಾರ್ಮಲ್ ಲೈಫ್. ಓಕೆ ಓಕೆ. ಸೊ ಈ ಸರ್ಜರಿ ಅಂತ ಬಂದ ತಕ್ಷಣ ಜನ ಭಯ ಪಡ್ತಾರೆ ನಿಮಗೆ ಅನಿಸೋ ಪ್ರಕಾರ? ಯಾಕಂತ ಹೇಳಿದ್ರೆ ಈಗ ಫೈಬ್ರಾಯ್ಡ್ಸ್ ಅಂತ ಬಂದಾಗ ಇಡೀ ಗರ್ಭಕೋಶನೇ ತೆಗಿಬೇಕಾಗತ್ತೆ ಅನ್ನೋ ಒಂದು ಭಯ ತುಂಬ ಜನ ಮಹಿಳೆಯರಲ್ಲಿರುತ್ತೆ. ಸೊ ಈ ಒಂದು ಸರ್ಜರಿ ಅಂತ ಬಂದಾಗ ಅಂದರೆ ಜನರು ನಾರ್ಮಲ್ ಆಗಿ ಅಂದ್ಕೊಳ್ಳೋದು ಇದು ಗರ್ಭಕೋಶದಲ್ಲೇ ಇರುವಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಗರ್ಭಕೋಶಕ್ಕೆ ಸಮಸ್ಯೆ ಆಗ್ಬೋದು, ಅದನ್ನೇ ತೆಗಿಬೇಕಾಗ್ಬೋದು, ಅಥವಾ ಓವರೀಸನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕಾಗತ್ತೆ. ಲೈಕ್ ಈ ಥರದೊಂದು ಥಾಟ್ಸ್ ಇರ್ಬೋದು. ಸೊ ಆ ಥರ ಕನ್ಫ್ಯೂಷನ್ಸ್ ಇರೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಇವಾಗ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದಾಗ ಮೆಡಿಕಲಿ ಬಿನೈನ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಅಂತೀವಿ. ಬಿನೈನ್ ಅನ್ನೋದ್ರೆ ವೆರಿ ಇನಿಷಿಯಲ್, ಕ್ಯಾನ್ಸರ್ ಅಲ್ಲ, ಎಲ್ಲೋ ಮುಂದೆ ಯಾವಾಗಲೂ ಕ್ಯಾನ್ಸರ್ ಆಗಬಹುದು ಅನ್ನೋದು. ಈ ಥರದ್ದು ಏನಾದರೂ ಬಿನೈನ್ ಲಿಷನ್ ಓವರೀಸಲ್ಲಿದ್ದಾಗ ಡೆಫಿನೆಟ್ಲಿ ಕಂಪ್ಲೀಟ್ ಓವರಿ ತೆಗಿಬೇಕು, ಮತ್ತೊಂದು ನಾರ್ಮಲ್ ಓವರಿನೂ ತೆಗಿಬೇಕು ಅನ್ನೋದೇನಿಲ್ಲ. ಬರೀ ಆ ಸಿಸ್ಟ್ ಆಗಲಿ ತೆಗೆದ್ಬಿಟ್ಟು ಶಿ ಈಸ್ ಅಬ್ಸಲ್ಯೂಟ್ಲಿ ಫೈನ್, ಆ ಸಿಂಪಲ್ ಸರ್ಜರಿ ಇಸ್ ಡನ್. ಲೆಟ್ಸ್ ಸೇ ಕ್ಯಾನ್ಸರ್ ಅಂತ ಬಂದಾಗ ವಿ ಹ್ಯಾವ್ ಟು ಬಿ ಅಗ್ರೆಸಿವ್, ವಿ ಹ್ಯಾವ್ ಟು ಗಿವ್ ಅ ಕಂಪ್ಲೀಟ್ ಟ್ರೀಟ್ಮೆಂಟ್. ಎವಿಡೆನ್ಸ್ ಪ್ರಕಾರ ಓವರಿಯನ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿದಾಗ ಬರೀ ನಾವು ಅದೊಂದು ಓವರಿ ತೆಗಿತೀವಿ ಮತ್ತೆಲ್ಲ ಬಿಡ್ತೀವಿ, ದಟ್ಸ್ ನಾಟ್ ದ ಟ್ರೀಟ್ಮೆಂಟ್. ಸೊ ಇಲ್ಲಿ ನಾವು ಕಂಪ್ಲೀಟ್ ಓವರೀಸು, ಟ್ಯೂಬ್ಸು, ಯೂಟ್ರಸು ಎಲ್ಲ ತೆಗಿಬೇಕು. ನಮಗೆ ಕಾಣಿಸ್ತಿರೋದು ಕ್ಯಾನ್ಸರ್ ಓವರೀಸಲ್ಲಿ, ಬಟ್ ಮೈಕ್ರೋ ಇನ್ವೇಷನ್ ಅಂತೀವಿ. ಸೊ ಅದೆಲ್ಲ ಇರ್ಬೋದು. ಸೊ ಎನಿ ವುಮೆನ್ ಅವ್ರದ್ದು ರೀಪ್ರೊಡಕ್ಟಿವ್ ಏಜ್ ಮುಗ್ದು ಈ ಥರ ಬಂದಾಗ ಈ ಸರ್ಜರಿ ಮಾಡೋದ್ರಿಂದ ಡೆಫಿನೆಟ್ಲಿ ಇಟ್ ಇಸ್ ಸಾರ್ಟ್ ಆಫ್ ಅ ಕಂಪ್ಲೀಟ್ ಟ್ರೀಟ್ಮೆಂಟ್. ಅದೇ ರೀಪ್ರೊಡಕ್ಟಿವ್ ಏಜ್, ಮದುವೆ ಆಗಿಲ್ಲ, ಶಿ ಇಸ್ ಪ್ಲಾನಿಂಗ್ ಫಾರ್ ಬೇಬೀಸ್, ಶಿ ಈಸ್ ವೆರಿ ಯಂಗ್ ಗರ್ಲ್ ಅಂತ ಬಂದಾಗ ಡೆಫಿನೆಟ್ಲಿ ಫರ್ಟಿಲಿಟಿ ಈಸ್ ಇಂಪಾರ್ಟೆಂಟ್. ಹೌದು, ಅಂಥ ಟೈಮಲ್ಲಿ ವಿ ಆರ್ ಲೈಕ್ ವೇಯಿಂಗ್ ರಿಸ್ಕ್ ಆ್ಯಂಡ್ ದ ಬೆನಿಫಿಟ್ಸ್ ಅಂತ. ಆವಾಗ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಆಗ ಕಸ್ಟಮೈಸ್ಡ್, ವಿ ಕಾಂಟ್ ಗಿವ್ ಅ ಓಪನ್ ಸ್ಟೇಟ್ಮೆಂಟ್. ಹಂಗೆ ಕಸ್ಟಮೈಸ್ ಟ್ರೀಟ್ಮೆಂಟ್, ಹೌದಪ್ಪ ಇಲ್ಲಿ ಕ್ಯಾನ್ಸರ್ ಇದೆ, ಇದ್ರದ್ದು ಟ್ರೀಟ್ಮೆಂಟ್ ಮಾಡಿ ಲೆಟ್ ಹರ್ ಕಂಪ್ಲೀಟ್ ಹರ್ ಫ್ಯಾಮಿಲಿ ಲೈಫ್. ಅದಾದಮೇಲೆ ವಿ ವಿಲ್ ಪ್ಲ್ಯಾನ್ ಫಾರ್ ಫರ್ದರ್ ಸರ್ಜರಿ ಅಂತ ವಿ ಕ್ಯಾನ್ ಪ್ಲ್ಯಾನ್. ಅಥವಾ ಇನ್ನೂ ಅಡ್ವಾನ್ಸ್ಡ್ ಇತ್ತು ಅಂದರೆ ಕ್ರಯೋ ಪ್ರಿಸರ್ವೇಷನ್ ಅಂತೀವಿ, ಎಲ್ಲಿ ಓವರೀಸ್ನ ಸ್ಟೋರ್ ಮಾಡ್ತೀವಿ, ಎಗ್ನ ಸ್ಟೋರ್ ಮಾಡ್ತೀವಿ, ಮುಂದೆಲ್ಲೋ ಲೈಫ್ ಟೈಮಲ್ಲಿ ಮುಂದೆ ಬೇಕು ಅಂದಾಗ ಸೊ ಇಟ್ ಈಸ್ ದೇರ್ ಓನ್ ಓವರಿ ಎಗ್ಸ್. ಸೊ ಈ ಥರದ್ದೆಲ್ಲ ಟೆಕ್ನಾಲಜೀಸ್ ಇದೆ. ಸೊ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ರೀಪ್ರೊಡಕ್ಷನ್ ರೈಟ್ಸ್ ಏನಿದೆ ದೇ ಕ್ಯಾನ್ ಆಲ್ವೇಸ್ ಪ್ರಿಸರ್ವ್ ಇಟ್ ಬಿಕಾಸ್ ಆಫ್ ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ದಿಸ್ ಕ್ರಯೋ ಪ್ರಿಸರ್ವೇಷನ್. ಓಕೆ ಓಕೆ. ಹಾಗಿದ್ರೆ ಈಗ ಅವ್ರಿಗೆ ಮದುವೆ ಆಗಿಲ್ಲ ಅಥವಾ ಬೇಬಿ ಆಗಿಲ್ಲ ಅಂದ ತಕ್ಷಣ ಎಗ್ ಫ್ರೀಸಿಂಗ್ ಮಾಡಿ ಅದಾದಮೇಲೆ ಟ್ರೀಟ್ಮೆಂಟ್ ಕೊಟ್ಟು ದೆನ್ ಬೇಬಿ ಪ್ಲಾನ್ ಮಾಡಬಹುದು ಅಂತ ಎಗ್ ಫ್ರೀಸ್ ಮಾಡ್ತೀರಿ ಆ ಟೈಮಲ್ಲಿ, ಅಂದರೆ ಅವ್ರಿಗೆ ಓಕೆ ಇದ್ದರೆ? ಹೌದು, ಇದೆಲ್ಲ ಆಪ್ಷನ್ಸ್ ಕೊಡ್ತೀವಿ. ಸಿ 25 ಇಯರ್ಸಲ್ಲೂ ಬರುತ್ತೆ, ರೇರ್ ಬಟ್ ಬರ್ಬೋದು. 25 ಇಯರ್ಸ್ ಫೀಮೇಲ್ ಬಂದು ಅವ್ರಿಗೆ ಕ್ಯಾನ್ಸರ್ ಇದ್ದಾಗ ಐ ಕಾಂಟ್ ಟೆಲ್ ಹರ್ ಇಲ್ಲ ಐ ಹ್ಯಾವ್ ಟು ಟೇಕ್ ಔಟ್ ಯೂಟ್ರಸ್ ಆ್ಯಂಡ್ ಓವರಿ. ಅವ್ರು ಹೇಳ್ತಾರೆ ಇಲ್ಲ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಆಗೋದ್ರಲ್ಲಿದೆ, ಡೆಫಿನೆಟ್ಲಿ ಐ ವಿಲ್ ಟ್ರೀಟ್ ದ್ಯಾಟ್ ಪಾರ್ಟ್ ಆಫ್ ದ ಡಿಸೀಸ್. ಆಯಿತು ಇರಲಿ, ಬಟ್ ಯು ಆರ್ ಆಲ್ವೇಸ್ ಅಂಡರ್ ಸರ್ವಿಲೆನ್ಸ್. ಅಂದರೆ ಐ ಕಾಂಟ್ ಡಿಕ್ಲೇರ್ ಯು ಟ್ರೀಟೆಡ್, ನೀವು ರೆಗ್ಯುಲರ್ ಬರಬೇಕು ಅಂತ. ಆಮೇಲೆ ವೆನ್ ಶಿಲ್ ಪ್ಲಾನ್ ದ ಬೇಬಿ, ಹ್ಯಾವ್ ದ ಬೇಬಿ, ದೆನ್ ಕಮ್ಸ್ ಅ ಕಂಪ್ಲೀಟ್ ಟ್ರೀಟ್ಮೆಂಟ್. ಆಗ ಇವ್ರ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ವಿ ಶುಡಂಟ್ ಕಾಂಪ್ರಮೈಸ್ ಹೆಲ್ತ್. ಆಗ ಕಂಪ್ಲೀಟ್ ಟ್ರೀಟ್ಮೆಂಟ್ ಅಥವಾ ಅಷ್ಟೊತ್ತಿಗಾಗಲೇ ಏನು ಕಂಡೀಷನ್ ಆಗಿದೆ ನೋಡಿಕೊಂಡು we will go for the complete treatment. ಓಕೆ. ಈಗ ಒಂದು ವೇಳೆ ಇನಿಷಿಯಲ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯಿತು, ನೀವು ಟ್ರೀಟ್ಮೆಂಟ್ ಕೊಟ್ರಿ, ಓಕೆ, ಒಂದು ಹಂತಕ್ಕೆ ನಾವು ನೋಡೋದಾದರೆ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ. ಹಾಗಂತ ಆ ಮಹಿಳೆಗೆ ಮತ್ತೆ ಅಲ್ಲಿ ಗೆಡ್ಡೆ ಉತ್ಪತ್ತಿ ಆಗಬಾರ್ದು ಅಂತ ಏನೂ ಇದೆಯಾ? ಲೈಕ್ ಮತ್ತೆ ಬರಬಹುದಲ್ವ ಅಂಡಾಶಯದ ಕ್ಯಾನ್ಸರ್ ಮತ್ತೆ ಬರುವಂತಹ ಚಾನ್ಸಸ್ ಏನಾದರೂ ಇದೆಯಾ ಅಂತ? ಈಗ ಓವರಿಯನ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿ ಲೆಟ್ಸ್ ಸೇ ಸ್ಟೇಜ್ 1 ಬಂದಿದ್ರು, ಅದು ಓವರೀಸಲ್ಲೇ ಇದೆ. ಸೊ ವಿ ಹ್ಯಾವ್ ಡನ್ ಅ ಕಂಪ್ಲೀಟ್ ಸರ್ಜರಿ, 2 ಓವರೀಸು, ಟ್ಯೂಬ್ಸು, ಸರ್ವಿಕ್ಸ್, ಯೂಟ್ರಸ್ ಎಲ್ಲ ರಿಮೂವ್ ಮಾಡಿ ಆ್ಯಂಡ್ ವಿ ಆರ್ ಡಯಾಗ್ನೋಸ್ಡ್ ಆ್ಯಂಡ್ ಪ್ರೂವ್ಡ್ ಆಸ್ ಸ್ಟೇಜ್ 1 ಅಂತಂದಾಗ ಕ್ವೈಟ್ ಅನ್ಲೈಕ್ಲಿ, ಆರ್ಗನೇ ಇಲ್ಲ ಅಂತ ಮೇಲೆ ಮತ್ತೆ ಬರೋ ಚಾನ್ಸಸ್ ಕಡಿಮೆ. ಬಟ್ ಇಲ್ಲ ಅದು ಇನಿಷಿಯಲ್ ಸ್ಟೇಜ್ ಇದ್ದರೆ ಬರೀ ಅದೊಂದೇ ಓವರೀಸ್ ತೆಗಿಬೇಕು, ಮತ್ತೊಂದು ಓವರಿ ಬೇಕು ಅಂತ ವೆರಿ ಯಂಗ್ ವುಮೆನ್ ಹೇಳಿದಾಗ ವಿ ಕಾಂಟ್ ಗ್ಯಾರಂಟಿ ಆರ್ ಎವಿಡೆನ್ಸ್ ಡಸಂಟ್ ಸೇ ದಟ್ ಈ ಪ್ರಾಬಬಿಲಿಟೀಸ್ ಇದೆ ಬರಲ್ಲ ಅನ್ನೋಕ್ಕೆ. ಸೊ ಶಿ ಈಸ್ ಆಲ್ವೇಸ್ ಅಂಡರ್
ಅಬ್ಸರ್ವೇಷನ್. ಸೊ ಆ ಚಾನ್ಸಸ್ ಇರುತ್ತೆ ಇಫ್ ಓವರೀಸ್ ಆರ್ ಲೆಫ್ಟ್ ಓವರ್. ಓಕೆ, ಓವರೀಸ್ ಒಂದ್ಸಲ ತೆಗೆದ್ಮೇಲೆ ಐ ಡೋಂಟ್ ಥಿಂಕ್ ದರ್ ಇಸ್ ಎನಿ ರಿಸ್ಕ್ ಆಫ್ ಓವರಿಯನ್ ಕ್ಯಾನ್ಸರ್. ಓಕೆ. ಸೊ ಜೆನೆಟಿಕಲಿ ಕೂಡ ಬರುತ್ತೆ ಅಂತ ಹೇಳಿದ್ರಿ. ಇವಾಗ ಒಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಓವರಿಯನ್ ಕ್ಯಾನ್ಸರ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಅದು ಭಾಳ ಕಷ್ಟ. ಜೆನೆಟಿಕ್ ಅನ್ನೋದು ಇಟ್ ಈಸ್ ಅ ಬ್ಲೂ ಪ್ರಿಂಟ್ ವಿಚ್ ಇಸ್ ಕಮ್ ಫ್ರಮ್ ಜನರೇಷನ್ ಟು ಜನರೇಷನ್. ವಿ ಕಾಂಟ್ ಎಸ್ಕೇಪ್. ಜೀನ್ಸ್ ಅನ್ನೋದು ನಮ್ಮದು ಬ್ಲೂ ಪ್ರಿಂಟ್. ಸೊ ಜೀನ್ಸ್ ಇತ್ತು ಅಂತಂದಾಗ ಎಲ್ಲೋ ನಮಗೆ ಹೈ ರಿಸ್ಕ್ ಇದೆ ಅಂತ, ಸೊ ಯು ಆರ್ ವಿತ್ ಅ ಡಾಕ್ಟರ್ ಜೊತೆ ಇದ್ದು ಅದು ಇವ್ಯಾಲ್ಯುವೇಟ್ ಮಾಡಿಸ್ಕೊಂಡು ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಮಾಡಿ. ಯೂಶ್ವಲಿ ನಾನು ಹೇಳ್ದಂಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಸಮ್ವೇರ್ ಅರೌಂಡ್ 40-45 ಇಯರ್ಸ್ ಅಂದಾಗ ನಿಮ್ಮದು ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಪ್ರೊಫಲಾಕ್ಟಿಕ್ ಸರ್ಜರಿ ಅಂತೀವಿ. ಮುಂದೆಲ್ಲೋ ಒಂದ್ಸತಿ ಕ್ಯಾನ್ಸರ್ ಬಂದೇ ಬರುತ್ತೆ ಅಂದಾಗ ಅದು ಕ್ಯಾನ್ಸರ್ ಬರೋ ಮುಂಚೆನೇ ಸರ್ಜರಿ ಮಾಡಿಸ್ಕೊಳ್ಳೋದು. ಸೊ ಲೆಟ್ಸ್ ಎ ಪೆರಿಮೆನೋಪಾಸಲ್ ಏಜ್ 45 ಇಯರ್ಸ್ಗೆ ಮೆನೋಪಾಸಲ್ ಸಿಂಪ್ಟಮ್ಸ್ ಬರುತ್ತೆ, ನ್ಯಾಚುರಲಿ ವಿ ವೇಟ್. ಇಂಥ ಪೇಷಂಟ್ಗೆ ಮೋಸ್ಟ್ ಪ್ರಾಬ್ಲಿ ಸರ್ಜರಿ ಮಾಡಿ ವಿ ಕ್ಯಾನ್ ಫ್ರೀ ಹರ್ ಫ್ರಮ್ ಕ್ಯಾನ್ಸರ್. ಇದೆಲ್ಲ ಎಕ್ಸೆಪ್ಷನಲ್, ರೇರೆಸ್ಟ್ ಆಫ್ ದ ರೇರ್, ಬಟ್ ದೇರ್ ಇಸ್ ಸಮಥಿಂಗ್ ಲೈಕ್ ದಿಸ್. ಅಂದರೆ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತಾ ಅಂತ? ಹೀಗೆ ನೀವು ಹೇಳಿದ್ರಿ ಒಬೇಸಿಟಿ ಇರಬಹುದು ಅಥವಾ ಅವ್ರಿಗೆ ಫ್ಯಾಟ್ ಹೆಚ್ಚಾಗಬಹುದು, ಈ ಥರ ಇದ್ದಾಗ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಸರಿ ಹೋಗುತ್ತಾ ಅಂತ? ಖಂಡಿತ. ನಾವು ಎಷ್ಟು ರಿಸ್ಕ್ ಫ್ಯಾಕ್ಟರ್ಸ್ನ ಕಡಿಮೆ ಮಾಡ್ತೀವೋ ಅಷ್ಟು ಲೆಸ್ ಚಾನ್ಸಸ್. ಈಗ ಏಜ್ ಅನ್ನೋದು ರಿಸ್ಕ್ ಫ್ಯಾಕ್ಟರ್. ಸೊ ವಿ ಹ್ಯಾವ್ ಟು ಗೆಟ್ ಓಲ್ಡ್, ಅದಾಗೆ ಆಗುತ್ತೆ. ಸೊ ದಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್ ಡಿಫಾಲ್ಟ್. ಅದು ಬಿಟ್ಟು ಲೈಫ್ ಸ್ಟೈಲು, ಒಬಿಸಿಟಿ ಕಡಿಮೆ ಮಾಡೋದು, ಫಿಸಿಕಲ್ ಫಿಟ್ನೆಸ್, ಇದರೆಲ್ಲ ನಾವು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಂಬರ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಆಗುತ್ತೆ. ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಆದರೆ ಚಾನ್ಸಸ್ ಆಫ್ ಕ್ಯಾನ್ಸರ್ ಕೂಡ ಕಡಿಮೆ ಆಗುತ್ತೆ. ಈಗ ಟ್ರೀಟ್ಮೆಂಟ್ ಅಂತ ಬಂದಾಗ ಈ ಕೀಮೋಥೆರಪಿ ಎಲ್ಲ ಕೊಟ್ಟಾಗ ಹೇರ್ ಲಾಸ್ ಆಗೇ ಆಗುತ್ತೆ. ಸೊ ಆ ಟೈಮಲ್ಲಿ ಎಮೋಷ್ನಲಿ ಮಹಿಳೆಯರಿಗೆ ಅದನ್ನು ತಡ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಆಗಬಹುದು. ಸೊ ಇಂಥ ಟೈಮಲ್ಲಿ ಅಥವಾ ಯಾವುದೋ ಒಂದು ಕ್ಯಾನ್ಸರ್ ಬಂತು, ಟ್ರೀಟ್ಮೆಂಟ್ ಶುರು ಮಾಡ್ತಾ ಇದ್ದಾರೆ ಅಂದಾಗ ಎಮೋಷ್ನಲಿ ಸ್ಟ್ರಾಂಗ್ ಆಗಿರುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ. ಕೆಲವರು ಹೇಳ್ತಾರೆ ಅವರಿಗೆ ಏನೇ ಸಮಸ್ಯೆ ಇದ್ದರೂ ಒಂದು ಮಹಿಳೆಗೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರು ಅವ್ರನ್ನ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ, ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅವರು ಸ್ಟ್ರಾಂಗ್ ಆಗಿರೋ ಅಂಥದ್ದು, ಮೆಂಟಲಿ ಸ್ಟ್ರಾಂಗ್ ಆಗಿರೋ ಅಂಥದ್ದು, ಪರ್ಟಿಕ್ಯುಲರ್ಲಿ ಇಂಥ ಕಂಡೀಷನಲ್ಲಿ. ಅಂದರೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಮೇಲೂ ಕೂಡ ಅವರು ಅಷ್ಟು ಧೈರ್ಯವಾಗಿರೋ ಅಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಖಂಡಿತ. ಕ್ಯಾನ್ಸರ್ ಅನ್ನೋ ವರ್ಡೇ ಸಾಕು ಎಲ್ಲರಿಗೂ ಭಯ ಪಡ್ಸೋಕ್ಕೆ, ಆ್ಯಂಗ್ಸೈಟಿ, ಫಿಯರ್ ಇದು ಬರಲಿಕ್ಕೆ. ಒಂದ್ಸಲ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡ್ತಿದ್ದೀವಿ ಅಂದಾಗ ಯು ಹ್ಯಾವ್ ಟು ಬಿ ರಿಯಲಿ ಸ್ಟ್ರಾಂಗ್. ಫ್ಯಾಮಿಲಿ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಇಸ್ ಸೋ ಇಂಪಾರ್ಟೆಂಟ್. ಕೂತ್ಕೊಂಡು ಯಾವ ಸ್ಟೇಜಲ್ಲಿದೆ, ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಏನು, ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್ ಏನು, ಅದಕ್ಕೆ ನೀವು ಮೆಂಟಲಿ ಫಿಸಿಕಲಿ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಒಂದು ಸಣ್ಣ ಹೋಮ್ವರ್ಕ್ ಮಾಡಿಕೊಂಡು ದೆನ್ ಯು ಸ್ಟೆಪ್ ಆನ್ ಟು ದ ಟ್ರೀಟ್ಮೆಂಟ್. ಆ್ಯಂಡ್ ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಆ್ಯಂಡ್ ಮೋರಲ್ ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿ ವಿಲ್ ಡೆಫಿನೆಟ್ಲಿ ವರ್ಕ್. ಸೊ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಸೈನ್ಸ್ ಇರೋದ್ರಿಂದ ಆ್ಯಂಡ್ ಸರ್ಜರೀಸ್ ಅಷ್ಟೇ, ಈಗೆಲ್ಲ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಅಂತೀವಿ. ಲ್ಯಾಪ್ರೋಸ್ಕೋಪಿಕ್ ಆಗಲಿ ಅಥವಾ ರೋಬೋಟಿಕ್ ಸರ್ಜರಿ ಆಗಲಿ, ರಿಕವರಿ ಫ್ರಮ್ ದ ಸರ್ಜರಿ ಅದೆಲ್ಲ ಹಿಂದಿನ ಕಾಲದ ಥರ ತುಂಬ ಕಾಂಪ್ಲಿಕೇಟೆಡ್ ಇಲ್ಲ. ಓಪನ್ ಸರ್ಜರಿ ಮುಂಚಿನ ಥರ ಆ ಥರ ಇಲ್ಲ, ಬ್ಲಡ್ ಲಾಸ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಮುಂಚೆ ಆದರೆ ದೊಡ್ಡ ಇನ್ಸಿಷನ್ ಹಾಕೋರು, ಭಾಳ ದಿನ ಹಾಸ್ಪಿಟ್ಲಲ್ಲಿ ಇರಬೇಕು, ಆಪ್ರೇಷನ್ದು ಕಾಂಪ್ಲಿಕೇಶನ್, ಇನ್ಫೆಕ್ಷನ್ನು, ಬ್ಲಡ್ ಲಾಸ್ ಭಾಳ ಇತ್ತು. ಈಗ ಈ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಬಂದಿರೋದ್ರಿಂದ ವಿ ಆರ್ ಎಸ್ಕೇಪಿಂಗ್ ಆಲ್ ದಟ್ ಕಾಂಪ್ಲಿಕೇಶನ್. ಸೊ ನೀವು ಆದಷ್ಟು ಬೇಗ ಯು ವಿಲ್ ಬಿ ಅಟ್ ದ ನಾರ್ಮಲ್ ಲೈಫ್. ಆ್ಯಂಡ್ ಕೀಮೋ ಮೆಡಿಕೇಶನ್ಸು ಭಾಳನೇ ಅಡ್ವಾನ್ಸ್ಡ್ ಇದೆ. ಈಗ ಡಿ ಕೇರ್, ಬೆಳಗ್ಗೆ ಬಂದು ಒಂದಿನ ಲೀವ್ ತೊಗೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಯು ಗೋ ಬ್ಯಾಕ್, ಟೇಕ್ ಲಿಟಲ್ ರೆಸ್ಟ್ ಆ್ಯಂಡ್ ಯು ಬ್ಯಾಕ್ ಟು ಯು ನಾರ್ಮಲ್. ಸೊ ಹೀಗಿರೋದ್ರಿಂದ ಐ ಡೋಂಟ್ ಥಿಂಕ್ ಯು ಶುಡ್ ಬಿ ಸ್ಕೇರ್ಡ್, ಫಿಯರ್ಡ್. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ಆ್ಯಂಡ್ ನಾರ್ಮಲ್. ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು. ಫ್ಯಾಮಿಲಿ ಮೆಂಬರ್ಸ್, ಫ್ಯಾಮಿಲಿ ಸಪೋರ್ಟ್ ಭಾಳನೇ ಇಂಪಾರ್ಟೆಂಟ್. ಮೆಂಟಲಿ, ಫಿಸಿಕಲಿ ರೆಡಿಯಾಗಿ ಡೆಫಿನೆಟ್ಲಿ ಯು ಕ್ಯಾನ್ ಫೈಟ್ ಕ್ಯಾನ್ಸರ್. ಓಕೆ. ಯಾಕಂದರೆ ಕೆಲವು ಮಹಿಳೆಯರಲ್ಲಿ ಒಂದು ಥಾಟ್ ಏನಿರುತ್ತೆ ಅಂತ ಹೇಳಿದ್ರೆ, ಈ ಕ್ಯಾನ್ಸರ್ ಅಂತ ಬಂದಾಗ ನನಗೆ ಬರಲ್ಲ ಬಿಡು, ಅಂದರೆ ನನಗೆ ಬರಲಿಕ್ಕಿಲ್ಲ ಅನ್ನುವಂಥ ಒಂದು ಯೋಚನೆ ಇರುತ್ತೆ. ಸೊ ನಿಜವಾಗಿ ಆ ಥರ ಅಂದ್ಕೊಳ್ಳೋವಂಥದ್ದು ಎಷ್ಟರ ಮಟ್ಟಿಗೆ ಅವರಿಗೆ ಫ್ಯೂಚರಲ್ಲಿ ಪ್ರಾಬ್ಲಮನ್ನು ಉಂಟು ಮಾಡ್ಬೋದು. ಯಾಕಂದರೆ ಈ ಸಿಮ್ಟಮ್ಸ್ ಬಗ್ಗೆ ಎಲ್ಲ ಹೇಳಿದರೆ ಆವಾಗಲೂ ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನು ಕೆಲವರಲ್ಲಿ ಈ ಥರ ಥಾಟ್ಸ್ಗಳು ಕೂಡ ಇರುತ್ತೆ. ಸೊ ನಮಗೂ ಕೂಡ ಈ ಥರ ಕಂಡೀಷನ್ಸ್ ಬರಬಹುದು, ಮುಂದೆ ಬರೋದು ಬೇಡ ಬಟ್ ಬರಬಹುದು ಅನ್ನುವಂಥ ಒಂದು ಥಾಟ್ ಮಹಿಳೆಯರನ್ನು ಎಷ್ಟರ ಮಟ್ಟಿಗೆ ಅವೇರ್ನೆಸ್ ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ? ನನಗೆ ಇದು ಬರೋದೇ ಇಲ್ಲ ಅನ್ನೋದು ಇಟ್ಸ್ ಅನ್ ಇಗ್ನರೆನ್ಸ್. ಸೊ ವಿ ಡೋಂಟ್ ನೋ. ಈಗ ಕ್ಯಾಟಗರೈಸ್ ಮಾಡಿ ಇವ್ರಿಗೆ ಬರಬಹುದು, ಇವ್ರಿಗೆ ಬರಲ್ಲ, ಅದು ಒಂದು ಹೈಪೋಥೆಸಿಸ್. ಇಟ್ಸ್ ಅನಾಲಿಸಿಸ್, ಅದು ಪ್ರಪೋರ್ಷನ್. ಸೊ ಯಾವಾಗಲೂ ಎನಿಬಡಿ, ಯಾರಾದರೂ ಇರ್ಬೋದು. ಈಗಲಾಗಲೇ ನೋಡ್ತಿದ್ವಿ, ತುಂಬ ಫಿಟ್ ಆ್ಯಂಡ್ ಫೈನ್ ಇರ್ತಾರೆ, ರೆಗ್ಯುಲರ್ ಜಿಮ್ ಹೋಗ್ತಾರೆ, ಒಬೇಸಿಟಿ ಇರಲ್ಲ, ದೇ ಹ್ಯಾವ್ ಎನ್ ಹಾರ್ಟ್ ಅಟ್ಯಾಕ್. ಹೌ ಟು ಎಕ್ಸ್ಪ್ಲೈನ್? ಪೇಷಂಟ್ ಸ್ಮೋಕಿಂಗ್ ಮಾಡಿರಲ್ಲ, ದೇ ಎಂಡ್ ಅಪ್ ಹ್ಯಾವಿಂಗ್ ಲಂಗ್ ಕ್ಯಾನ್ಸರ್. ಸೊ ಎವ್ರಿ ಕ್ಯಾನ್ಸರ್ ಹ್ಯಾಸ್ ಇಟ್ಸ್ ಓನ್ ಪಾತ್ ಆ್ಯಂಡ್ ಇಟ್ಸ್ ಓನ್ ಫಾರ್ಮೇಷನ್. ಸೊ ದ ಬೆಸ್ಟ್ ಥಿಂಗ್ ಇಸ್ ಪ್ರಿವೆನ್ಷನ್. ಸೊ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಆ ಬಾಡಿಯಲ್ಲಿ ಬರೋ ಸೈನ್ಸ್ನ ಅನಲೈಸ್ ಮಾಡಿ, ಮೀಟ್ ಟು ದ ಡಾಕ್ಟರ್. ರೆಗ್ಯುಲರ್ ಹೆಲ್ತ್ ಚೆಕ್ ಏನು ಮಾಡ್ತೀವಲ್ಲ ಅದು ಭಾಳನೇ ಇಂಪಾರ್ಟೆಂಟ್ ರೋಲ್. ಸೊ ಎಸ್ಪೆಷಲಿ ಓವರಿಯನ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಅಂತಿಲ್ಲ,
ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಮಾಡ್ತು ಅಂದರೆ ಐಲ್ ಗೆಟ್ ಟು ನೋ. ಇವತ್ತು ಪ್ಯಾಪ್ಸ್ಮಿಯರ್ ಮಾಡಿ ಎಲ್ಲೋ ಒಂದು ಚೇಂಜಸ್ ಕಂಡಿಡಿದ್ರೆ ಇವ್ರಿಗೆ ಡೌನ್ ದಲ್ಲಿ ಏನೋ ಒಂದು 10 ವರ್ಷದಲ್ಲಿ ಕ್ಯಾನ್ಸರ್ ಆಗಬಹುದು ಅನ್ನೋ ಪ್ರಿಡಿಕ್ಷನ್ ಇರುತ್ತೆ. ಸೊ ಮುಂದೆ 10 ವರ್ಷದಲ್ಲಿ ಆಗ್ಬಹುದು ಅನ್ನೋ ಪ್ರಿಡಿಕ್ಷನ್ ಮುಂಚೆನೆ ಗೊತ್ತಾಗುತ್ತೆ. ಹೌದು, ಖಂಡಿತ. ಸೊ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಈ ಥರದಿದೆ. ಅದನ್ನ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ಈ ಟೆಸ್ಟ್ನ ನಾವು ಎಲ್ಲರಿಗೂ ಮಾಡ್ತು ಅಂತಂದ್ರೆ ಅದರಲ್ಲಿ ಕೆಲವು ಚೇಂಜಸ್ ಇರುತ್ತೆ. ಈ ಚೇಂಜಸ್ ನೋಡಿದ್ರೆ ಪ್ರೊಬಬಿಲಿಟಿ ಆಫ್ ಇದು ಮುಂದಕ್ಕೆ 10 ವರ್ಷಕ್ಕೆ ಕ್ಯಾನ್ಸರ್ ಆಗೋದು ಎಷ್ಟು ಚಾನ್ಸ್ ಇದೆ ಅದ್ರ ಸ್ಟಡಿ ಇದೆ. ಸೊ ಅದ್ರ ಮೇಲೆ ವಿ ಕ್ಯಾನ್ ಪಿಕ್ ದೋಸ್ ವುಮೆನ್ಸ್. ಮಿಕ್ಕಿದವ್ರನ್ನ ವಿ ಕ್ಯಾನ್ ಡಿಸ್ಚಾರ್ಜ್. ಆಯ್ತು ಬಿಡಪ್ಪ, ಈ ಟೆಸ್ಟ್ ಮಾಡಿದೀನಿ, ನಿಮ್ದು ನಾರ್ಮಲ್ ಬಂದಿದೆ, ಯು ಆರ್ ಫ್ರೀ ಟು ಗೋ. ಬಟ್ 5 ವರ್ಷಕ್ಕೊಂದ್ಸಲ ಈ ತರ ಟೆಸ್ಟ್ ಮಾಡಿಸಿ ಅಂತ ಹೇಳ್ಬೋದು. ಓವರಿಯನ್ ಕ್ಯಾನ್ಸರ್ಗೆ ಆ ಥರ ಟೆಸ್ಟ್ ಇಲ್ಲ. ಆದ್ರಿಂದ ಇದನ್ನ ಸೈಲೆಂಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್ಗೆ ಇಟ್ ಇಸ್ ಬಿಕಾಸ್ ಆಫ್ ಮೇನ್ಲಿ ವೈರಸ್, HPV ವೈರಸ್. ಸೊ ವ್ಯಾಕ್ಸಿನೇಷನ್ ತಗೊಳ್ಳಿ, HPV ವ್ಯಾಕ್ಸಿನ್ ತಗೊಂಡ್ರೆ ಯು ಆರ್ ಗೆಟಿಂಗ್ ದ ಪ್ರೊಟೆಕ್ಷನ್. ಬಟ್ ಓವರೀಸ್ಗೆ ವಿ ಡೋಂಟ್ ಫೈಂಡ್ ದಟ್ ವೈರಲ್ ಆರಿಜಿನ್. ನಮ್ಗೆ ಯಾವ್ದ್ರಿಂದ ಬರ್ತಿದೆ, ಏನ್ ಕಾರಣಕ್ಕೆ ಬರುತ್ತಿದೆ ಅಂತ ಗೊತ್ತಿಲ್ಲ. ನಮ್ಗೆ ಏನ್ ಕಾರಣ ಅಂತ ಗೊತ್ತಾಗಿಲ್ಲ ಅಂದಾಗ ವಿ ಕಾಂಟ್ ಫಾರ್ಮ್ ದ ಟ್ರೀಟ್ಮೆಂಟ್. ಸೊ ವಿ ಹ್ಯಾವ್ ಟು ಟ್ರೀಟ್ when the disease is there. So this is the difference, cervicalಗೂ ಓವರಿಯನ್ ಕ್ಯಾನ್ಸರ್. ಓಕೆ, ಸೊ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ, ಬಟ್ ಓವರಿಯನ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಅನ್ನೋ ತರದ್ದು ಏನು ಇಲ್ಲ. ಸ್ಕ್ರೀನಿಂಗ್ ಟೆಸ್ಟ್ ಇದೆ. ಸ್ಕ್ರೀನಿಂಗ್ ಟೆಸ್ಟ್ ಸರ್ವೈಕಲ್ ಕ್ಯಾನ್ಸರ್ಗೆ ಇದೆ, ಬಟ್ ಇದಕ್ಕಿಲ್ಲ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ. ಸೊ ಎಷ್ಟು ಕೇರ್ಫುಲ್ ಆಗಿದ್ರು ಸಾಕಾಗೋದಿಲ್ಲ ಅಂತ. ಡಾಕ್ಟರ್, ಹಾಗಿದ್ರೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮಾಡಿಸ್ಬೇಕಾದಂಥ ಇಯರ್ಲಿ ಚೆಕಪ್ಸ್ ಯಾವುದಿಲ್ಲ, ಅಂದ್ರೆ ಗೈನಕಾಲಜಿ ರಿಲೇಟೆಡ್ ಆಗಿ ನೋಡೋದಾದ್ರೆ ಇಂಥ ಟೆಸ್ಟ್ಗಳನ್ನ ನೀವು ಇಂಪಾರ್ಟೆಂಟ್ ಆಗಿ ಮಾಡಿಸಿ ಅಂತ ಯಾವ್ದನ್ನೆಲ್ಲ ಹೇಳ್ತೀರಾ ಅಂತ? ಜನರಲಿ ಆನ್ ಆನ್ ಆವ್ರೇಜ್ 40 years ಅಂತ ಬಂದಾಗ ರೆಗ್ಯುಲರ್ ಬ್ಲಡ್ ಟೆಸ್ಟ್ ಮಾಡಿಸಿ, ಆಮೇಲೆ ಒಂದು ಗೈನಕ್ ಎಕ್ಸಾಮಿನೇಷನ್, ಕ್ಲಿನಿಕಲ್ ಎಕ್ಸಾಮಿನೇಷನ್ ಭಾಳನೇ ಇಂಪಾರ್ಟೆಂಟ್. ನಿಮಗೆ ಕಾಣದೇ ಇರ್ಬೋದು, ಆಸ್ ಅನ್ ಎಕ್ಸ್ಪರ್ಟ್, ಆಸ್ ಅ ಡಾಕ್ಟರ್ ವಿ ವಿಲ್ ಪಿಕ್ ಅಪ್ ದ್ಯಾಟ್. ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನು, ಸಿಂಪಲ್ ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟು, ಆಬ್ಡೊಮೆನ್ ಆ್ಯಂಡ್ ಪೆಲ್ವಿಕ್, ಈ ಥರದ ಬೇಸಿಕ್ ಟೆಸ್ಟು ಮತ್ತು ಕೆಲವು ಬ್ಲಡ್ ಟೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಇನಿಷಿಯಲ್ ಸ್ಟೇಜಸಲ್ಲಿ ಏನಿದೆಯೋ ವಿ ಕ್ಯಾನ್ ಸಿ ದ್ಯಾಟ್. ಡಾಕ್ಟರ್, ಫೈನಲಿ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಇತ್ತು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನೀವು ಹೇಳಿದ್ರೆ ಈಗ 40 ಆದಮೇಲೆ ಈ ಒಂದು ಸಮಸ್ಯೆ ಬರ್ಬೋದು, ಈ ಕ್ಯಾನ್ಸರ್ ಬರ್ಬೋದು ಅಂತ. ಹಾಗಂತ ಹೇಳಿ ಯಂಗ್ ಏಜ್ ಅವರು ಅದ್ರ ಬಗ್ಗೆ ಕೇರ್ ತಗೋಬಾರ್ದಾ ಅಥವಾ ಕೇರ್ ತಗೋಬೇಕಾ ಅನ್ನುವಂಥ ಒಂದು ಡೌಟ್ ಬರುತ್ತೆ. ಸೊ ಫೈನಲಿ ನಿಮ್ಮ ಕಡೆಯಿಂದ ಎಲ್ಲ ಮಹಿಳೆಯರಿಗೆ ಅಡ್ವೈಸ್ ಹೆಲ್ತ್ ವಿಚಾರದಲ್ಲಿ ನೋಡೋದಾದ್ರೆ? ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಸೊ ಸಿಂಪಲ್, ಯಾವುದೇ ಸಿಂಪ್ಟಮ್ ಆಗಲಿ ಅದು ನಿಮಗೆ ಡಿಸ್ಟರ್ಬ್ ಮಾಡ್ತಿದೆ, ನಿಮ್ಮದು ರೂಟೀನ್ ಲೈಫಿಗೆ ಅಫೆಕ್ಟ್ ಆಗ್ತಿದೆ ಅಂತ ಬಂದಾಗ ಖಂಡಿತ ಡಾಕ್ಟರ್ನ ಮೀಟ್ ಮಾಡಿ, ಎಕ್ಸಾಮಿನ್ ಮಾಡಿಸ್ಕೊಳ್ಳಿ, ಟೆಸ್ಟ್ಗಳು ಮಾಡಿಸ್ಕೊಳ್ಳಿ, ಕನ್ಫರ್ಮ್ ವಾಟ್ ಈಸ್ ದ ಡಯಾಗ್ನೋಸಿಸ್. ಈ ಥರ ಮಾಡೋದ್ರಿಂದ ಡೆಫಿನೆಟ್ಲಿ ದ ಹಿಡನ್ ಸೈಲೆಂಟ್ ಓವರಿಯನ್ ಕ್ಯಾನ್ಸರ್ ಕೂಡ ವಿ ಕ್ಯಾನ್ ಡಯಾಗ್ನೋಸ್ ಆ್ಯಂಡ್ ಟೈಮ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಬ್ಲೀಡಿಂಗು, ಲೋವರ್ ಆಬ್ಡಮನ್ ಡಿಸ್ಕಂಫರ್ಟು, ಬ್ಯಾಕ್ ಪೇನು, ಆಮೇಲಿಂದ ಅಸಿಡಿಟಿ, ಬ್ಲೋಟಿಂಗ್ ಸೆನ್ಸೇಷನ್, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಇದ್ದರೆ ಖಂಡಿತ ಇಗ್ನೋರ್ ಮಾಡಬೇಡಿ. ಒಂದ್ಸಲ ಡಾಕ್ಟರ್ನ ಮೀಟ್ ಮಾಡಿ ಎಕ್ಸಾಮಿನ್ ಮಾಡಿಸ್ಕೊಂಡು ಟೆಸ್ಟ್ಗಳು ಮಾಡಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓವರಿಯನ್ ಕ್ಯಾನ್ಸರ್ ಅಥವಾ ಗರ್ಭಾಶಯದ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ, ಹಾಗೆಯೇ ಯಾವೆಲ್ಲ ಸಿಂಪ್ಟಮ್ಸ್ ಬಂದಾಗ ಕ್ಯಾನ್ಸರನ್ನು ಹೊರತುಪಡಿಸಿಯೂ ಕೂಡ ಕೆಲವೊಂದಿಷ್ಟು ಲಕ್ಷಣಗಳು ಕಂಡು ಬಂದಾಗ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದರೆ. ಸೊ ಇದ್ರ ಬಗ್ಗೆ ಇರುವಂಥ ಮಿತ್ಸ್ ಆಗಿರ್ಬೋದು ಅಥವಾ ಚಿಕಿತ್ಸೆಗಳು ಯಾವುದೆಲ್ಲ ಇದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಜನರಿಗೆ, ಅದರಲ್ಲೂ ಸ್ಪೆಷಲಿ ಮಹಿಳೆಯರಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸಿದ್ದೀರಾ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓವರಿಯನ್ ಕ್ಯಾನ್ಸರ್ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.